ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿನದ ಶುಭ ಸಂದೇಶದ ವಾಚನದಲ್ಲಿ ನಾವು ನೋಡ್ತೀವಿ, ಸಂತ ಯೋಹಾನನು ಬರೆದ ಶುಭ ಸಂದೇಶ 21ನೇ ಅಧ್ಯಾಯ. ಯೇಸುಸ್ವಾಮಿ ಸಕಲ ಮನುಷ್ಯರ ಪಾಪ ಪರಿಹಾರಕ್ಕಾಗಿ ಸತ್ತು ಸಮಾಧಿ ಮಾಡಲ್ಪಟ್ಟು 3ನೇ ದಿನ ಪುನರುತ್ಥಾನ ಹೊಂದಿ ಅನೇಕ ಶಿಷ್ಯರಿಗೆ ಮತ್ತು ಅನೇಕ ವ್ಯಕ್ತಿಗಳಿಗೆ ಪ್ರತ್ಯಕ್ಷರಾದರು. ಇಲ್ಲೂ ಕೂಡ ಈ ಒಂದು ಅಧ್ಯಾಯದಲ್ಲಿ ನಾವು ನೋಡ್ತೀವಿ, 21ನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿ ಮತ್ತೊಮ್ಮೆ ತಮ್ಮ ಶಿಷ್ಯರಿಗೆ ಪ್ರತ್ಯಕ್ಷರಾಗ್ತಾ ಇದ್ದಾರೆ. ಇಲ್ಲಿ ಯಾವ ಕಾರಣಕ್ಕಾಗಿ ಯೇಸು ಪ್ರತ್ಯಕ್ಷರಾಗ್ತಾ ಇದ್ದಾರೆ ಅಂದರೆ, ಯಾವ ಒಂದು ಉದ್ದೇಶಕ್ಕೋಸ್ಕರ ಈ ಶಿಷ್ಯರನ್ನು ಯೇಸುಸ್ವಾಮಿ ಆರಿಸಿಕೊಂಡರೋ ಆ ಒಂದು ಉದ್ದೇಶದಿಂದ ಅವರು ಬೇರ್ಪಟ್ಟು ಹೋದಾಗ ಅವರನ್ನು ಮರಳಿ ಯಾವ ಒಂದು ಉದ್ದೇಶಕ್ಕೆ ಅವರನ್ನು ಆರಿಸಿಕೊಂಡರೋ ಅಲ್ಲಿಗೆ ಮರಳಿ ಕರೆತರುವುದಕ್ಕೋಸ್ಕರ ಪ್ರತ್ಯಕ್ಷರಾಗ್ತಾರೆ. ಇದಕ್ಕಿಂತ ಮೊದಲು ನಾವು ನೋಡ್ತೀವಿ 20ನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿ ಶಿಷ್ಯರ ಮಧ್ಯದಲ್ಲಿ ಪ್ರತ್ಯಕ್ಷರಾಗ್ತಾರೆ. ಯಾವ ಕಾರಣಕ್ಕಾಗಿ ಪ್ರತ್ಯಕ್ಷರಾಗ್ತಾರೆ ಅಂದರೆ, ಯಹೂದ್ಯರಿಗೆ ಭಯಪಟ್ಟು ಅವರು ಬಾಗಿಲನ್ನು ಹಾಕಿಕೊಂಡಿದ್ದಾಗ ಯೇಸುಸ್ವಾಮಿ ಅವರ ಮಧ್ಯದಲ್ಲಿ ಪ್ರತ್ಯಕ್ಷರಾಗ್ತಾರೆ. 20ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ 19ರಿಂದ ಇರತಕ್ಕಂಥ ವಾಕ್ಯಗಳು. ಗಾಸ್ಪೆಲ್ ಆಫ್ ಜಾನ್ ಚಾಪ್ಟರ್ 20 ವರ್ಸ್ 19 ಆನ್ವರ್ಡ್ಸ್. ಯಹೂದ್ಯರಿಗೆ ಅಂಜಿ ಮನೆಯ ಬಾಗಿಲನ್ನು ಮುಚ್ಚಿಕೊಂಡು ಒಳಗೆ ಇದ್ದರು ಯೇಸುವಿನ ಶಿಷ್ಯರು. ಆಗ ಯೇಸು ಬಂದು ಅವರ ನಡುವೆ ನಿಂತರು. ನಿಮಗೆ ಶಾಂತಿ ಎಂದು ಹೇಳಿ ತಮ್ಮ ಕೈಗಳನ್ನು ಮತ್ತು ಪಕ್ಕೆಗಳನ್ನು ಅವರಿಗೆ ತೋರಿಸಿದರು. ಅಂದರೆ ಇಲ್ಲಿ ಪ್ರತ್ಯಕ್ಷರಾಗಿ ದರ್ಶನವನ್ನು ಕೊಟ್ಟಿದ್ದು ಅವರ ಆ ಒಂದು ಭಯದ ಅವಸ್ಥೆಯನ್ನು ಹೋಗಲಾಡಿಸುವುದಕ್ಕೋಸ್ಕರ. ಯಹೂದ್ಯರು ನಮ್ಮನ್ನು ಕೊಲ್ತಾರೋ ಏನೋ, ಯೇಸು ಕ್ರಿಸ್ತನನ್ನು ದಂಡಿಸಿ ಶಿಲುಬೆಗೇರಿಸಿದ ಹಾಗೆ ನಮಗೂ ಕೂಡ ಈ ರೀತಿ ಒಂದು ಶಿಕ್ಷೆ ಅಥವಾ ಮರಣ ಇದೆಯೋ ಏನೋ ಎಂಬ ಭಯದಲ್ಲಿ, ಮುಂದೇನು ಮಾಡಬೇಕೆಂಬ ಆತಂಕದಲ್ಲಿ, ದಿಕ್ಕು ತೋಚದೆ ಇದ್ದಂಥ, ಸಮಾಧಾನ ಕಳೆದುಕೊಂಡಿದ್ದಂಥ ಆ ಜನರ ಮಧ್ಯದಲ್ಲಿ ಯೇಸುಸ್ವಾಮಿ ಪ್ರತ್ಯಕ್ಷರಾಗಿ ಹೇಳ್ತಾರೆ, ನಿಮಗೆ ಶಾಂತಿ, ನಿಮಗೆ ಸಮಾಧಾನ ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಾರೆ. ಆದರೆ 21ನೇ ಅಧ್ಯಾಯದಲ್ಲಿ ಅವರು ಪ್ರತ್ಯಕ್ಷರಾಗಿ ಕಾಣಿಸ್ಕೊಂಡಿದ್ದು ಯಾಕೆ ಅಂದರೆ, ಯಾವ ಉದ್ದೇಶಕ್ಕಾಗಿ ಈ ಶಿಷ್ಯರನ್ನು ದೇವರು ಆರಿಸಿಕೊಂಡು ನೇಮಿಸಿದರೋ ಆ ಉದ್ದೇಶದಿಂದ ಅವರು ದೂರ ಹೋದಾಗ, when they are gone away from the purpose of their calling, Jesus appeared to them. The same Jesus is appearing to us today when we are going away from the purpose of our creation, of our calling. ನಮ್ಮನ್ನು ದೇವರು ಯಾತಕ್ಕಾಗಿ ಸೃಷ್ಟಿ ಮಾಡಿದ್ದಾರೋ, ಯಾತಕ್ಕಾಗಿ ಕರೆದಿದ್ದಾರೋ, ಯಾವ ಉದ್ದೇಶಕ್ಕಾಗಿ ನಮ್ಮನ್ನು ನೇಮಿಸಿದ್ದಾರೋ ಅದರಿಂದ ನಾವು ಬೇರ್ಪಟ್ಟು ಹೋದಾಗ, ಅದರಿಂದ ದೂರ ಹೋದಾಗ ಯೇಸುಸ್ವಾಮಿ ಮತ್ತೆ ಆ ಒಂದು ಪರ್ಪಸ್ಗೆ, ಆ ಒಂದು ಉದ್ದೇಶಕ್ಕೆ ನಮ್ಮನ್ನು ಮರಳಿ ಸೇರಿಸುವುದಕ್ಕಾಗಿ ನಮ್ಮ ಮಧ್ಯದಲ್ಲಿ ಇಂದು ಅವರು ಪ್ರತ್ಯಕ್ಷರಾಗಿದ್ದಾರೆ ಈ ಶುಭ ಸಂದೇಶದ ಮೂಲಕ. ಇಂದು ಈ ಶುಭ ಸಂದೇಶ ಯಾಕೆ ಅಂದರೆ, ಇಂದು ನಮಗೋಸ್ಕರ. ಎಲ್ಲಿಯೋ ನಾವು ಆ ಪರ್ಪಸ್ಸಿಂದ ದೂರ ಹೋಗಿದ್ದೀವಿ. ಸಮ್ವೇರ್ ವಿ ಹ್ಯಾವ್ ಗಾನ್ ಅಸ್ಟ್ರೇ ಫ್ರಮ್ ದ ಪರ್ಪಸ್ ಆಫ್ ಅವರ್ ಕಾಲಿಂಗ್. ಎಲ್ಲಿಯೋ somewhere in some point we do not know, I do not know, but God knows. ಅವರಿಗೆ ಗೊತ್ತಾಗ್ತಾ ಇಲ್ಲ ಆ ಕರೆಯಿಂದ ಅವರು ದೂರ ಹೋಗ್ತಾ ಇದ್ದಾರೆ ಎಂದು. ಪೇತ್ರ ಹೇಳ್ತಾನೆ, ನಾನು ಮೀನು ಹಿಡಿಲಿಕ್ಕೆ ಹೋಗುತ್ತೇನೆ. 3ನೇ ವಾಕ್ಯ, 21ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ಆಗ ಸೀಮೋನ್ ಪೇತ್ರನು, ನಾನು ಮೀನು ಹಿಡಿಯಲು ಹೋಗುತ್ತೇನೆ ಎಂದನು. ಮಿಕ್ಕವರು, ನಾವು ನಿಮ್ಮೊಡನೆ ಬರುತ್ತೇವೆ ಎಂದರು. ಅವರೆಲ್ಲರೂ ಹೊರಟು ದೋಣಿಯನ್ನು ಹತ್ತಿದರು. ನಿಜವಾಗಲೂ
ಯೇಸು ಕ್ರಿಸ್ತನ ಒಂದು ಸ್ಥಾನದಲ್ಲಿ ನಾವು ನಿಂತು ಯೋಚನೆ ಮಾಡೋದಾದರೆ ಇಟ್ ಈಸ್ ಹಾರ್ಟ್ ಬ್ರೇಕಿಂಗ್, ಹೃದಯ ಮುರಿದು ಹೋಗುವ ಒಂದು ಅವಸ್ಥೆ. 3 ವರ್ಷಗಳು ಅಥವಾ 3.5 ವರ್ಷಗಳು ಯೇಸು ಸ್ವಾಮಿ ಒಬ್ಬೊಬ್ಬರ ಹೆಸರು ಹಿಡಿದು, ಹೆಸರು ಹಿಡಿದು, ಪೇತ್ರ, ಇಂದಿನಿಂದ ನಾನು ನಿನ್ನನ್ನು ಪೇತ್ರ ಎಂದು ಕರೀತೇನೆ, ಸೀಮೋನ ಅಲ್ಲ, ನೀನು ಪೇತ್ರ, ಯು ಆರ್ ರಾಕ್, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ನಾನು ಕಟ್ತೇನೆ. ಯಾವ ಬಂಡೆ ಮೇಲೆ? ಆತನು ನಿವೇದಿಸಿದ ವಿಶ್ವಾಸದ ವಚನ, ಆ ವಿಶ್ವಾಸದ ವಾಣಿ, ಯೇಸು ದೇವರ ಪುತ್ರ, ಮೆಸ್ಸಿಯ ಎಂಬ ಆ ಒಂದು ಕನ್ವಿಕ್ಷನ್. ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ನಾನು ಕಟ್ತೇನೆ, ಸ್ವರ್ಗ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡ್ತೇನೆ, ಅಥಾರಿಟಿ, ಅಧಿಕಾರ, ಪರಲೋಕ ರಾಜ್ಯಕ್ಕೆ ಹೋಗುವ ಹಕ್ಕು, ಅಧಿಕಾರ ನಾನು ನಿನಗೆ ಕೊಡ್ತೇನೆ. ಶಿಷ್ಯರನ್ನು ಕರೆದು ಹೇಳಿದರು, ದೆವ್ವಗಳನ್ನು ಓಡಿಸಲು ನಿಮಗೆ ಅಥಾರಿಟಿ ಕೊಡ್ತೇನೆ, ರೋಗಿಗಳನ್ನು ಗುಣಪಡಿಸಲು ನಿಮ್ಮನ್ನು ಕಳಿಸ್ತೇನೆ, ಶುಭ ಸಂದೇಶವನ್ನು ಸಾರಲು ನಿಮ್ಮನ್ನು ಅಪಾಯಿಂಟ್ ಮಾಡಿದ್ದೇನೆ, ನನ್ನ ಜೊತೆಯಲ್ಲಿ ಇರಲು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಹೋಗಿರಿ, ತೋಳಗಳ ನಡುವೆ ಕುರಿಗಳನ್ನು ಕಳಿಸುವ ಹಾಗೆ ನಿಮ್ಮನ್ನು ನಾನು ಕಳಿಸ್ತಾ ಇದ್ದೇನೆ. ಆದರೆ ನಿಮಗೆ ಕೊರತೆ ಆಗೋದಿಲ್ಲ, ನಿಮಗೆ ತೊಂದರೆ ಆಗೋದಿಲ್ಲ. ಈಗೋ ಸರ್ಪಗಳನ್ನು, ಚೇಳುಗಳನ್ನು ತುಳಿಯುವುದಕ್ಕೂ ಶತ್ರುವಿನ ಸಮಸ್ತ ಶಕ್ತಿಯನ್ನು ಜಯಿಸುವುದಕ್ಕೂ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಹೋಗಿರಿ, ಶುಭ ಸಂದೇಶವನ್ನು ಸಾರಿರಿ, ಎಲ್ಲರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಈ ಪರ್ಪಸ್ಗೋಸ್ಕರ, ಈ ಉದ್ದೇಶಕ್ಕೋಸ್ಕರ ಯೇಸುವಿನ ಜೊತೆಯಲ್ಲಿ ಇದ್ದು ದುಷ್ಟಶಕ್ತಿಗಳನ್ನು ಓಡಿಸುತ್ತಾ, ರೋಗಿಗಳಿಗೆ ಸೌಖ್ಯವನ್ನು ಕೊಟ್ಟು, ಸ್ವರ್ಗ ರಾಜ್ಯದ ಸಂದೇಶವನ್ನು ಸಾರುತ್ತಾ ನಿತ್ಯ ಜೀವದಲ್ಲಿ ಭಾಗಿಯಾಗಿ ಬದುಕುವುದಕ್ಕೋಸ್ಕರ ಆರಿಸಿಕೊಂಡಂಥ ಈ ಶಿಷ್ಯರು ಈಗ ನಾವು ಮೀನು ಹಿಡಿಲಿಕ್ಕೆ ಹೋಗ್ತಾ ಇದ್ದೀವಿ. ಮೀನು ಹಿಡಿಯೋ ಕೆಲಸದಿಂದ ಯೇಸು ಅವರನ್ನು ಹಿಡಿದು ಎತ್ತಿದ್ರು ಮೇಲಕ್ಕೆ. ಇನ್ನು ಮುಂದೆ ನೀವು ಮೀನು ಹಿಡಿಬೇಕಾದವರಲ್ಲ, ಮನುಷ್ಯರನ್ನ ಹಿಡಿಬೇಕಾದವರು. ಮೀನು ಹಿಡಿಲಿಕ್ಕೆ ಬೇರೆ ಭಾಳಷ್ಟು ಜನ ಇದ್ದಾರೆ, ಅವ್ರು ಹಿಡ್ಕೊಳ್ಳಿ. ಮೀನು ಹಿಡಿಲಿಕ್ಕೆ ಭಾಳ ಬಂದಿದ್ದಾರೆ, ಅವ್ರು ಹಿಡ್ಕೊಳ್ಳಿ. ಆದರೆ ನೀವು ಮೀನು ಹಿಡಿಲಿಕ್ಕೋಸ್ಕರ ನಾನು ಸೃಷ್ಟಿ ಮಾಡಿದವರಲ್ಲ. ನಾನು ನಿಮ್ಮನ್ನು ಕರೆದಿರುವುದು ಮೀನು ಹಿಡಿಯೋ ಕೆಲಸಕ್ಕಲ್ಲ, ಮನುಷ್ಯ ಆತ್ಮಗಳನ್ನು ಸ್ವರ್ಗ ರಾಜ್ಯದ ಕಣಜದಲ್ಲಿ ತುಂಬಿಸುವ ಕೆಲಸಕ್ಕೆ ನಿಮ್ಮನ್ನು ನಾನು ಆರಿಸಿಕೊಂಡಿದ್ದೇನೆ. ಯಾವ ಗಣನೆಗೂ ಬಾರದ ಕೀಳಾದ ವ್ಯಕ್ತಿಗಳಾಗಿದ್ರಿ, ನೀವು ಬೆಸ್ತರಾಗಿದ್ರಿ, ಸುಂಕ ವಸೂಲಿಯವರಾಗಿದ್ರಿ, ಲೋಕದ ದೃಷ್ಟಿಯಲ್ಲಿ ಕೀಳಾಗಿದ್ರಿ, ಬೀಳಾಗಿದ್ರಿ, ಗಣನೆಗೆ ಬಾರದವರಾಗಿದ್ರಿ. ನಿಮ್ಮನ್ನು ನಾನು ಹೆಸರಿಡಿದು ಕರೆದಿದ್ದೇನೆ, ಕೃಪೆಯಿಂದ ತುಂಬಿಸಿದ್ದೇನೆ, ನನ್ನ ಶಿಷ್ಯರಾಗಿ ಮಾಡಿಕೊಂಡೆ, ಹೆಸರಿಡಿದು ಕರೆದೆ ಒಬ್ಬೊಬ್ಬರನ್ನ. ಆದರೆ ಇವತ್ತು ನೀವು ನನ್ನನ್ನು ನಂಬದೆ ನೀವು ಹೋಗ್ತಾ ಇದ್ದೀರಿ. ಅವರ ಅವಿಶ್ವಾಸವನ್ನು ಯೇಸು ನೋಡ್ತಾರೆ, ಯೇಸು ನೊಂದುಕೊಳ್ತಾರೆ. ಹಿಸ್ ಹಾರ್ಟ್ ಇಸ್ ಬ್ರೋಕನ್ ಬೈ ಸೀಯಿಂಗ್ ದರ್ ಅನ್ಬಿಲೀಫ್. ಮೂರುವರೆ ವರ್ಷಗಳು ಜೊತೆಯಲ್ಲಿದ್ದು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿ, ಅನೇಕ ಬೋಧನೆಗಳನ್ನು ಕೊಟ್ಟು, ವಿಶೇಷವಾದ ಬೋಧನೆಗಳನ್ನು ಕೊಟ್ಟು, ಅನೇಕ ಪ್ರಕಟಣೆಗಳನ್ನು ಅವರಿಗೆ ಮಾತ್ರ ತಿಳಿಸಿಕೊಟ್ಟು, ಅವರ ಕುರಿತಾಗಿ ಪ್ರವಾದನೆಗಳನ್ನು ನುಡಿದು, ಇಷ್ಟೆಲ್ಲ ಮಾಡಿದರೂ ಕೂಡ ಆ ಶಿಷ್ಯರು ಯೇಸುಸ್ವಾಮಿ ಸತ್ತು ಪುನರುತ್ಥಾನರಾದ ನಂತರ ಅಥವಾ ಯೇಸುಸ್ವಾಮಿ ಮರಣದ ನಂತರ ಅವ್ರು ಹೇಳ್ತಾರೆ, ನಾವು ಮೀನು ಹಿಡಿಲಿಕ್ಕೆ ಹೋಗ್ತೀವಿ. ಆದರೆ ನಾನು ಯೋಚನೆ ಮಾಡೋದು, ಪೇತ್ರ ಮೀನು ಹಿಡಿಲಿಕ್ಕೆ ಹೋದ, ಆದರೆ ಜೊತೆಯಲ್ಲಿದ್ದ ಮಿಕ್ಕ ಶಿಷ್ಯರು ಕೂಡ ನಾವು ಬರ್ತೀವಿ ಅಂದ್ರಲ್ಲ. ಎಷ್ಟು ಸುಲಭವಾಗಿ ಮನುಷ್ಯನ ಹೃದಯ ವಂಚನೆಗೊಳಗಾಗ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳೋದು, ಮನುಷ್ಯನ ಹೃದಯ ಎಲ್ಲಕ್ಕಿಂತ ವಂಚಕ. ಇಟ್ಸ್ ವೆರಿ ಡಿಸೀವಿಂಗ್. ಹ್ಯೂಮನ್ ಹಾರ್ಟ್, ಹ್ಯೂಮನ್ ಮೈಂಡ್ ಈಸ್ ವೆರಿ ಡಿಸೆಪ್ಟಿವ್. ಇಟ್ ಇಸ್ ಈಸಿಲಿ ಡಿಸೀವ್ಡ್. Your heart can be deceived very easily. My heart can be deceived very easily. ಎಷ್ಟು ಸುಲಭವಾಗಿ, ಎಷ್ಟು ಸರಳವಾಗಿ, ಎಷ್ಟು ಬೇಗ ನಮ್ಮ ಮನಸ್ಸುಗಳು ವಂಚನೆಗೊಳಗಾಗ್ತದೆ ನೋಡಿ.
ಈಗ ವಾಕ್ಯ ಕೇಳಿಸ್ಕೊಂಡು ಹೋಗಿರ್ತೀವಿ ಇಲ್ಲಿಂದ, 3 ದಿನ ಗ್ರೋತ್ ರಿಟ್ರೀಟಲ್ಲಿ ಭಾಗವಹಿಸಿ ಮನೆಗೆ ಹೋಗಿರ್ತೀವಿ. ಸೂನ್ ಆಫ್ಟರ್ ದಟ್ ವಿಲ್ ಬಿ ಡಿಸೀವ್ಡ್. ಎಷ್ಟೋ ಜನರು ಕೊಯ್ನೋನಿಯಾ ರಿಟ್ರೀಟ್ ಇರ್ಬೋದು, ಬೇರೆ ಫಸ್ಟ್ ಸಂಡೇ ರಿಟ್ರೀಟ್ ಇರ್ಬೋದು, ಇತರ ರಿಟ್ರೀಟ್ಸ್ಗಳು ಇರ್ಬೋದು. ಎಂಥ ಅನುಭವಗಳನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ವರ್ಣಿಸಲಿಕ್ಕಾಗದೇ ಇರತಕ್ಕಂತಹ, ಬೆಲೆ ಕಟ್ಟಲಿಕ್ಕಾಗದೇ ಇರತಕ್ಕಂಥ ಸ್ವರ್ಗೀಯ ಅನುಭವಗಳನ್ನು, ಆತ್ಮಿಕ ಅನುಭವಗಳನ್ನು ದೇವರು ನಮಗೆ ಕೊಟ್ಟರೂ ಕೂಡ ನಾವು ಮನೆಗೆ ಹೋದ ನಂತರ ಎಷ್ಟು ಬೇಗ ಡಿಸೀವ್ ಆಗ್ತೀವಿ, ವಂಚನೆಗೊಳಗಾಗ್ತೀವಿ. ಎಷ್ಟು ಈಸಿಯಾಗಿ, ಎಷ್ಟು ಸುಲಭವಾಗಿ, ಎಷ್ಟು ಕ್ವಿಕ್ಕಾಗಿ ನಾವು ವಂಚನೆಗೊಳಗಾಗ್ತೀವಿ. ಅದರಿಂದನೇ ದೇವರು ಸುಮ್ಮನೆ ಪವಿತ್ರ ಬೈಬಲ್ ಪುಸ್ತಕದಲ್ಲಿ ವಾಕ್ಯಗಳನ್ನು ಸುಮ್ಮನೆ ಬರೆದಿಡೋದಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ನಿನ್ನ ಹೃದಯವನ್ನು ಕಾಪಾಡಿಕೋ ಜಾಗರೂಕತೆಯಿಂದ ಅಂತ ದೇವರು ಸುಮ್ಮನೆ ಜ್ಞಾನೋಕ್ತಿಗಳ ಪುಸ್ತಕ 4:23 ಬರೆದಿಡೋದಿಲ್ಲ. Proverbs chapter 4 verse 23, take care of your heart. Take care of your heart. ಅಲ್ಲಿ ಬರೆದಿರೋದು ಜೀವಧಾರೆ, ಅದರಿಂದ ಹೊರಗೆ ಬರುತ್ತೆ ಅಂತ. ಬಟ್ ಈಗ ನಾನು ಹೇಳ್ತಾ ಇರೋದು, ಯುವರ್ ಹಾರ್ಟ್ ಇಸ್ ವೆರಿ ಡಿಸೆಪ್ಟಿವ್, ಸೊ ಯು ಮಸ್ಟ್ ಟೇಕ್ ಕೇರ್ ಆಫ್ ಇಟ್. ಅಲೋ ದ ಹೋಲಿ ಸ್ಪಿರಿಟ್ ಟು ಮೂವ್ ಥ್ರೂ ಯುವರ್ ಹಾರ್ಟ್. ನಿನ್ನ ಹೃದಯದ ಮುಖಾಂತರ ಪರಿಶುದ್ಧಾತ್ಮನಿಗೆ ಚಲಿಸಲಿಕ್ಕೆ, ಮೂವ್ ಆಗಲಿಕ್ಕೆ, ಕಾರ್ಯ ಮಾಡಲಿಕ್ಕೆ ಬಿಟ್ಟುಕೊಡು. ಮೋಸ್ಟ್ ಆಫ್ ದ ಟೈಮ್ ವಿ ವೋಂಟ್ ಲೆಟ್ ದ ಹೋಲಿ ಸ್ಪಿರಿಟ್ ಟು ಮೂವ್ ಥ್ರೂ ಅವರ್ ಹಾರ್ಟ್ಸ್. ಎಷ್ಟೋ ಬಾರಿ ನಮ್ಮ ಹೃದಯದ ಮುಖಾಂತರವಾಗಿ ಪವಿತ್ರಾತ್ಮನಿಗೆ ಚಲಿಸಲಿಕ್ಕೆ, ಕಾರ್ಯ ಮಾಡಲಿಕ್ಕೆ ನಾವು ಬಿಟ್ಟುಕೊಡೋದಿಲ್ಲ. ಬಿಕಾಸ್ ಅವರ್ ಹಾರ್ಟ್ ಈಸ್ ವೆರಿ ಡಿಸೆಪ್ಟಿವ್. ನಮ್ಮ ಹೃದಯ ವಂಚಕವಾದ ಹೃದಯವಾಗಿರೋದ್ರಿಂದ ಸುಲಭವಾಗಿ ವಂಚನೆಗೆ ಒಳಗಾಗುವಂಥ ಹೃದಯ ನಮ್ಮದು. ಅವರ್ ಮೈಂಡ್ ಇಸ್ ವೆರಿ ವೀಕ್. ಅವರ್ ಮೈಂಡ್ ಈಸ್ ವೆರಿ ವೀಕ್. ಆ ಮೈಂಡ್ ಬಗ್ಗೆ ನಾನು ಹೇಳ್ತಾ ಇರೋದು, ದಟ್ ಹಾರ್ಟ್. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಎಷ್ಟು ಜಾಗರೂಕತೆ ವಹಿಸಬೇಕು. ನಾವು ಎಷ್ಟು ಜಾಗರೂಕತೆ ವಹಿಸಿದರೂ ಕಡಿಮೆನೇ. ಅದರಿಂದನೇ ಯೇಸು ಅನೇಕ ಕಡೆಗಳಲ್ಲಿ ಶುಭ ಸಂದೇಶದಲ್ಲಿ ಹೇಳ್ತಾರೆ, ಎಚ್ಚರವಾಗಿರಿ, ಎಚ್ಚರವಾಗಿರಿ, ಎಚ್ಚರವಾಗಿರಿ. ಬಿ ಕೇರ್ಫುಲ್, ಬಿ ಕೇರ್ಫುಲ್, ಬಿ ಅಲರ್ಟ್, ಬಿ ಅಲರ್ಟ್, ವಾಚ್, ವಾಚ್, ವಾಚ್. ಕಾಯಿರಿ, ಎಚ್ಚರವಾಗಿರಿ, ಎಚ್ಚರವಾಗಿರಿ. ಯಾಕೆ? ಅನೇಕ ಬಾರಿ ಹೇಳಿದ್ದಾರೆ. ಭಯಪಡಬೇಡಿ ಹೇಳಿದ್ದು ನಮಗೆ ಗೊತ್ತಿದೆ. ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳಿದ್ದು ಗೊತ್ತಿದೆ. ಅನೇಕ ಬಾರಿ ಯೇಸು ಹೇಳಿದ್ದಾರೆ. ಎಷ್ಟೋ ಬಾರಿ ಹೇಳ್ತೀವಿ ನಾವು, 365 ಸಾರಿ ಯೇಸು ಹೇಳಿದ್ದಾರೆ ಭಯಪಡಬೇಡಿ, ಬೈಬಲ್ನಲ್ಲಿದೆ ಅಂತ. ನಿಜ. ಆದರೆ ಎಚ್ಚರವಾಗಿರಿ ಅಂತಲೂ ಭಾಳಷ್ಟು ಸಾರಿ ಇದೆ. ಬಿವೇರ್, ಅವೇರ್, ಅವೇಕ್, ಬಿ ವಾಚ್ಫುಲ್, ಬಿ ಕೇರ್ಫುಲ್. ಈ ವರ್ಡ್ಸ್ಗಳು ಎಷ್ಟೋ ಬಾರಿ ರಿಪೀಟೆಡ್ಲಿ ದೇವರು ಹೇಳಿದ್ದಾರೆ, ಯೇಸು ಸ್ವಾಮಿ ಹೇಳಿದ್ದಾರೆ. ಯೇಸು ಸ್ವಾಮಿ ಹೇಳಿದ್ದು ಮಾತ್ರ ಅಲ್ಲ, ಪತ್ರಿಕೆಗಳಲ್ಲಿ, ಸಂತ ಪೌಲರ ಪತ್ರಿಕೆಗಳಲ್ಲೂ ಕೂಡ ಎಷ್ಟು ಎಚ್ಚರಿಕೆ ಮಾತುಗಳು ಹೇಳಿದ್ದಾರೆ. ಹಿಬ್ರಿಯರಿಗೆ ಬರೆದ ಪತ್ರಿಕೆ ಪೂರ್ತಿ ಎಚ್ಚರಿಕೆ ಮಾತುಗಳಿದೆ. ಕಳೆದ ದಿವಸ ನಾವು ಧ್ಯಾನಿಸಿದ ಪ್ರೇಷಿತ ಕಾರ್ಯಕಲಾಪಗಳ ಪುಸ್ತಕ 2ನೇ ಅಧ್ಯಾಯ 40ನೇ ವಾಕ್ಯದಲ್ಲಿ ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲ್ಪಟ್ಟ ಸಂತ ಪೇತ್ರರು ಆ ಪವಿತ್ರಾತ್ಮ ಭರಿತರಾಗಿ ನುಡಿದಂಥ ಮಾತು, ಎಚ್ಚರವಾಗಿರಿ, ಎಚ್ಚರವಾಗಿರಿ. ಈ ಒಂದು ದುಷ್ಟ ಪೀಳಿಗೆಯಿಂದ ನಿಮ್ಮನ್ನು ತಂಪಿಸ್ಕೊಳ್ಳಿ. ಬಿ ಕೇರ್ಫುಲ್, ಟೇಕ್ ಕೇರ್. ಯಾವುದರ ವಿಷಯದಲ್ಲಿ? ಟೇಕ್ ಕೇರ್ ಆಫ್ ಯುವರ್ ಹಾರ್ಟ್, ವಿಚ್ ಈಸ್ ವೆರಿ ಡಿಸೆಪ್ಟಿವ್. ಹಾರ್ಟ್ ಮೀನ್ಸ್ ಮೈಂಡ್, ಹ್ಯೂಮನ್ ಮೈಂಡ್. ನೋಡಿ, ನಮ್ಮ ಮೈಂಡನ್ನು ನಾವು ಸರಿಯಾಗಿ ಇಟ್ಕೊಂಡ್ರೆ ನಾವು ದೇವರ ಆಲೋಚನೆಯನ್ನು ಗ್ರಾಸ್ ಮಾಡ್ಕೊಳ್ಳಿಕ್ಕಾಗುತ್ತೆ. ನಮ್ಮ ಮೈಂಡ್ ಸರಿ ಇಲ್ಲದೆ ಇದ್ದರೆ ದೇವರ ಆಲೋಚನೆಯನ್ನು ಗ್ರಾಸ್ ಮಾಡ್ಕೊಳ್ಳಿಕ್ಕೆ ಅಥವಾ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಆಗೋದಿಲ್ಲ. ಓಕೆ, ಇಫ್ ಯು ಹ್ಯಾವ್ ಎ ಫಾಲ್ಟಿ ಮೈಂಡ್, ಇಫ್ ದೆರ್ ಈಸ್ ಫಾಲ್ಟ್ ಇನ್ ಯುವರ್ ಮೈಂಡ್, ಇನ್ ಯುವರ್ ಥಿಂಕಿಂಗ್, you cannot perceive, you cannot discern, you cannot understand the thoughts of God, the plans of God concerning you. ನಿನ್ನ ಕುರಿತಾಗಿ ದೇವರಿಗಿರ್ತಕ್ಕಂಥ ಪ್ಲ್ಯಾನ್ಗಳು, ಆಲೋಚನೆಗಳು ನಿನಗೆ ವಿವೇಚಿಸಲಿಕ್ಕೆ ಅಥವಾ ತೆಗೆದುಕೊಳ್ಳಲಿಕ್ಕೆ, ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲ. ಯಾವಾಗ? ವೆನ್ ಯುವರ್ ಮೈಂಡ್ ಈಸ್ ಕರಪ್ಟೆಡ್,
ವೆನ್ ಯುವರ್ ಹಾರ್ಟ್ ಅಥವಾ ಆ ಮೈಂಡ್ ನಾನು ಹೇಳ್ತಾ ಇರೋದು, ವೆನ್ ಯುವರ್ ಮೈಂಡ್, ಯುವರ್ ಥಾಟ್ ಈಸ್ ಕರಪ್ಟೆಡ್. ಯುವರ್ ಪ್ರೇಯರ್ ಮೇ ಬಿ ರೈಟ್, ಬಟ್ ಯುವರ್ ಮೈಂಡ್ ಈಸ್ ಕರಪ್ಟೆಡ್. ಪ್ರಾರ್ಥನೆ ಸರಿಯಾಗಿರ್ಬೋದು. ಪ್ರಾರ್ಥನೆ ಮೀನ್ಸ್ ವರ್ಡ್ಸ್. ದ ವರ್ಡ್ಸ್ ವಿ ಆರ್ ಅಟರಿಂಗ್ ಇನ್ ಅವರ್ ಪ್ರೇಯರ್ಸ್ ಮೇ ಬಿ ರೈಟ್, ಬಟ್ ಇಫ್ ಅವರ್ ಮೈಂಡ್ ಈಸ್ ರಾಂಗ್, ಇಟ್ಸ್ ನಾಟ್ ರೈಟ್, ಯುವರ್ ಪ್ರೇಯರ್ ಈಸ್ ಯೂಸ್ಲೆಸ್, ಫ್ರೂಟ್ಲೆಸ್. ನಮ್ಮ ಮನಸ್ಸು ಅಥವಾ ಮೈಂಡ್ ಕರಪ್ಟ್ ಆಗಿದ್ದರೆ, ಸರಿ ಇಲ್ಲದೆ ಇದ್ದರೆ, ವಂಚಕವಾಗಿದ್ದರೆ, ನಾವು ಮಾಡೋ ಪ್ರಾರ್ಥನೆ ಸರಿಯಾಗಿದ್ದರು ಅಂದರೆ, ಪ್ರಾರ್ಥನೆ ಸರಿ ಅಂದರೆ ಅದರ ವರ್ಡ್ಸ್ಗಳು, ಅದರ ಮಾತುಗಳು, ಅದರಲ್ಲಿ ಉಪಯೋಗಿಸುವ ಪದಗಳು ಸರಿ ಇದ್ದರೂ ಕೂಡ, ಎಷ್ಟು ರಾಗವಾಗಿದ್ದರೂ, ಎಷ್ಟು ಸರಿಯಾಗಿದ್ದರೂ, ಎಷ್ಟು ನೀಟಾಗಿದ್ದರೂ, ಎಷ್ಟು ಗ್ರಾಮೆಟಿಕಲ್ ಆಗಿದ್ದರೂ ಕೂಡ ಅದು ಪ್ರಯೋಜನ ಇಲ್ಲದ ಪ್ರಾರ್ಥನೆ, ಫಲರಹಿತ ಪ್ರಾರ್ಥನೆ ಆಗ್ತದೆ. ಅದು ನಿರರ್ಥಕ ಪದವಾಗ್ತದೆ ದೇವರ ಮುಂದೆ. ಆದರೆ ನಮ್ಮ ಮೈಂಡ್ ಸರಿ ಇದ್ದರೆ, ನೋಡಿ ಈ ಸರಿ ಅಂತ ಹೇಳುವಾಗ ಇನ್ನೊಂದು ರೀತಿಯಲ್ಲಿ ನಾವು ತಗೋಬೋದು, ನಮ್ಮ ಮೈಂಡಲ್ಲಿ ಕಪಟತನ ಇಲ್ಲದೇ ಇದ್ದರೆ, ಕಪಟತನ, ಇಫ್ ದೆರ್ ಈಸ್ ನೋ ಡಿಸೀಟ್ಫುಲ್ನೆಸ್, ವಂಚನೆ ಅಥವಾ ಕಪಟತನ ನಮ್ಮಲ್ಲಿ ಇಲ್ಲದೇ ಇದ್ದರೆ, ನಮ್ಮ ಮೈಂಡಲ್ಲಿ ಇಲ್ಲದೇ ಇದ್ದರೆ, ನಾವು ಮಾಡುವ ಪ್ರಾರ್ಥನೆ ಅದು ವರ್ಡ್ಸ್ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ಆ ಕಡೆ ಈ ಕಡೆ ಆದರೂ ಪರವಾಗಿಲ್ಲ, ಅದರಲ್ಲಿ ಅಷ್ಟೊಂದು ರಾಗ ಭಾವ ಏನು ಇಲ್ಲದೆ ಇದ್ರೂ ಪರವಾಗಿಲ್ಲ, ಅದರಲ್ಲಿ ಗ್ರಾಮೆಟಿಕಲ್ ಮಿಸ್ಟೇಕ್ ಇದ್ದರೂ ಪರವಾಗಿಲ್ಲ, ದ್ಯಾಟ್ ಪ್ರೇಯರ್ ಈಸ್ ವೆರಿ ಮಚ್ ಎಫೆಕ್ಟಿವ್ ಆ್ಯಂಡ್ ಪವರ್ಫುಲ್. ಆ ಪ್ರಾರ್ಥನೆಗಳಿದೆಯಲ್ವ, ಅದು ತುಂಬ ಶಕ್ತಿಯುತವಾದದ್ದು ಮತ್ತು ಫಲಭರಿತವಾದದ್ದು. ನಾನು ಹೇಳ್ತಾ ಇರೋದನ್ನು ಬೇರೆ ಥರ ತಗೋಬೇಡಿ. ಹಾಗಾದರೆ ಪ್ರಾರ್ಥನೆಗೆ ಏನು ರಾಗ ಭಾವ ತಾಳ ಶಬ್ದ ಇಂಪಾರ್ಟೆಂಟ್ ಅಲ್ಲ ಅಂತ ಅಲ್ಲ ನಾನು ಹೇಳ್ತಾ ಇರೋದು. ಆ ವಿಷಯ ಅಲ್ಲ ನಾನು ಮಾತಾಡ್ತಿರೋದು, ಆ ವಿಷಯದಲ್ಲೇ ಅಲ್ಲ. ಯಾಕಂದರೆ ಕೆಲವೊಮ್ಮೆ ನಾವು ವಂಚನೆಗೊಳಗಾಗುವ ಸಾಧ್ಯತೆ ಇದೆ. ನೀವು ಅವತ್ತು ಹೇಳಿಬಿಟ್ರಿ ಇದು ಯಾವುದು ಇಂಪಾರ್ಟೆಂಟ್ ಅಲ್ಲ ಅಂತ. ನಾನು ಆಗ ಹೇಳಲೇ ಇಲ್ಲ, ಈಗ ಹೇಳ್ತಾ ಇದ್ದೀನಿ, ಇಲ್ಲೇ ಹೇಳ್ತಾ ಇದ್ದೀನಿ ನೇರವಾಗಿ. ನಾನು ಆಗ ರೀತಿ ಅಲ್ಲ ಹೇಳ್ತಾ ಇರೋದು. ಐ ಆಮ್ ಕಂಪೇರಿಂಗ್ ಯುವರ್ ಮೈಂಡ್ ಆ್ಯಂಡ್ ಯುವರ್ ವರ್ಡ್ಸ್. ಅದಕ್ಕೆ ನೋಡಿ, ನಿಮ್ಮ ಪ್ರೀತಿ ನಿಷ್ಕಪಟವಾಗಿರಲಿ ಅಂತ ರೋಮನರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ ಅನಿಸುತ್ತೆ, ಅಲ್ಲಿ ಹೇಳ್ತಾರೆ ನಿಮ್ಮ ಪ್ರೀತಿ ನಿಷ್ಕಪಟವಾಗಿರಲಿ. ಸೊ ನಿಮ್ಮ ಪ್ರಾರ್ಥನೆ ಕೂಡ ನಿಷ್ಕಪಟವಾಗಿರಲಿ, ನಿಮ್ಮ ಸೇವೆ ನಿಷ್ಕಪಟವಾಗಿರಲಿ. ದ ಮಿನಿಸ್ಟ್ರಿ ವಿಚ್ ಯು ಆರ್ ಡೂಯಿಂಗ್ ಅದು ನಿಷ್ಕಪಟವಾಗಿರಬೇಕು. ದೇರ್ ಶುಡ್ ನಾಟ್ ಬಿ ಎನಿ ಡಿಸೀಟ್, ಎನಿ ಕೈಂಡ್ ಆಫ್ ಚೀಟಿಂಗ್. There should not be any deceitfulness. ಯಾವುದೇ ವಂಚನೆ ಅದರಲ್ಲಿ ಇರಬಾರ್ದು, ವಂಚನೆ ಇರಬಾರ್ದು, ಕಪಟತನ ಇರಬಾರ್ದು. ನೋ ಹಿಪೋಕ್ರಸಿ ಇನ್ ಆರ್ ಮಿನಿಸ್ಟ್ರಿ. ನಾವು ಮಾಡುವ ಸೇವೆ, ಮಿನಿಸ್ಟ್ರಿ ಅಂದರೆ ಸೇವೆ, ಓಕೆ, ನಮ್ಮ ಸೇವೆಯಲ್ಲಿ there should not be any hypocrisy. ಯಾವುದೇ ರೀತಿಯ ಕಪಟತನ ಇರಬಾರ್ದು. Whatever it is, not only in the ministry, in our mind, in our heart, in our life, ನಮ್ಮ ಜೀವಿತದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಆಲೋಚನೆಯಲ್ಲಿ ಕಪಟತನ ಇದ್ದು ನಾವು ಪ್ರೀತಿಸಲಿಕ್ಕೂ ಆಗಲ್ಲ, ಪ್ರಾರ್ಥಿಸಲಿಕ್ಕೂ ಆಗೋದಿಲ್ಲ. ಪ್ರೀತಿಸೋ ಥರ ಬಾಹ್ಯವಾಗಿ ನಾವು ಕಾರ್ಯಗಳನ್ನ ಮಾಡ್ಬೋದು. ವಿ ಕ್ಯಾನ್ ಗೋ ಆ್ಯಂಡ್ ಟಾಕ್ ಆ್ಯಂಡ್ ಹಗ್ ಆ್ಯಂಡ್ ಗಿವ್ ಥಿಂಗ್ಸ್, but fruitless and useless. That is only a drama. ನಾಟಕ ಮಾಡಿದಾಗ ಆಗ್ತದೆ ಅಷ್ಟೇ. ಆದರೆ ಇವತ್ತು ಹಾಗೆ ನಾವು ನಾಟಕೀಯವಾದ ಪ್ರೀತಿ ಮಾಡೋದ್ರಿಂದ ನೋವು ಯಾರಿಗಾಗುತ್ತೆ ಗೊತ್ತಾ ನಿಮಗೆ? ನಮ್ಮ ಪ್ರೀತಿ, ನಮ್ಮ ಪ್ರಾರ್ಥನೆ, ನಮ್ಮ ಧ್ಯಾನಗಳು, ನಮ್ಮ ಸೇವೆಗಳು ಯಾವಾಗ ನಾಟಕೀಯವಾಗಿ ಮಾಡ್ತೀವೋ ಇಟ್ ಹರ್ಟ್ಸ್ ಯು. ಇಟ್ ವಿಲ್ ಕೊಲಾಪ್ಸ್ ಯು. ನಾವು ಇಷ್ಟು ಪ್ರೀತಿ ಮಾಡ್ತೀವಿ, ನಾವು ಇಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡ್ತೀವಿ, ನಾವು ಇಷ್ಟು ಕಷ್ಟಪಟ್ಟು ಸೇವೆ ಮಾಡ್ತೀವಿ, ಏನು ಪ್ರಯೋಜನ ಅಂತ ಈ ರೀತಿ ನಾವು ಆರೋಪ ತರ್ತೀವಿ. ನೀವು ಮಾಡಿದ್ದು ಕಪಟತನದಿಂದ, ಅದಕ್ಕೇನೆ ಬರೋದು ಆ ಥರ.
ಅದು ನಿಷ್ಕಪಟವಾದರೆ ಆರೋಪಗಳು ಬರೋದಿಲ್ಲ, ಕ್ಷಮೆ ಬರುತ್ತೆ. ಫ್ರೂಟ್ ಆಫ್ ದ ಹೋಲಿ ಸ್ಪಿರಿಟ್ ಬರುತ್ತೆ ಅದರಲ್ಲಿ. ನೋಡಿ, ಯಾವಾಗ ನಮ್ಮ ಸೇವೆಗಳು ಅಥವಾ ನಮ್ಮ ಜೀವಿತ ನಿಷ್ಕಪಟವಾಗಿರ್ತದೆಯೋ, ವೆನ್ ಅವರ್ ಲೈಫ್ ಆ್ಯಂಡ್ ಮಿನಿಸ್ಟ್ರಿ ಈಸ್ ವಿತೌಟ್ ಎನಿ ಹಿಪೋಕ್ರಸಿ, our life and ministry will produce the fruit of the Holy Spirit. Otherwise, your life, through your ministry, the fruit of the Spirit cannot be produced. Why it is not produced in many people's life? Because the reason, there is hypocrisy in their heart, in their mind, their life. ಜೀವಿತದಲ್ಲಿ ಕಪಟತನ ಇರುವಾಗ, ಡಿಸೀಟ್ಫುಲ್ನೆಸ್ ಇರುವಾಗ, ವಂಚನೆ ಇರುವಾಗ, ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಸೇವಾ ಕಾರ್ಯಗಳಲ್ಲಿ ಮತ್ತು ನಮ್ಮ ಜೀವಿತದಲ್ಲಿ, ಕುಟುಂಬ ಜೀವನ ಇರ್ಬೋದು ಅಥವಾ ಬೇರೆ ಲೈಫ್, ಅವರ್ ಹೋಲ್ ಲೈಫ್, ವೇರ್ ಎವರ್ ಇಟ್ ಈಸ್ ವಿ ಲೀವ್, ದೆರ್ ಈಸ್ ನೋ ಬೇರಿಂಗ್ ಆಫ್ ದ ಫ್ರೂಟ್ ಆಫ್ ದ ಸ್ಪಿರಿಟ್. ಪವಿತ್ರಾತ್ಮನ ಫಲಗಳು ಬರೋದಿಲ್ಲ. ಶಬ್ದಗಳು ಬರುತ್ತೆ, ಸೌಂಡ್ ವಿಲ್ ಬಿ ದೇರ್. ಪೌಲ್ರು ಹೇಳ್ತಾರಲ್ವಾ, ಗಣ 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 ಗಣಿಸುವ ಗಂಟೆ, ಝಣಿಸುವ ಜಾಗಟೆ. ಗಂಟೆ ಹೊಡೆದ್ರೆ ಶಬ್ದ ಬರುತ್ತಲ್ವಾ? ಶಬ್ದ ಮಾತ್ರ ಬರುತ್ತೆ, ಬೇರೆ ಏನಾದರೂ ಬರುತ್ತಾ? ಬೇರೆ ಏನು ಬರೋದಿಲ್ಲ, ಓನ್ಲಿ ಸೌಂಡ್. ಸೊ ಇವತ್ತು ನಾವು ಕೂಡ ಎಷ್ಟೋ ಬಾರಿ ವಿ ಗಿವ್ ಇಂಪಾರ್ಟೆನ್ಸ್ ಟು ಸೌಂಡ್ ಸಿಸ್ಟಮ್ ಸರಿ ಇರಬಾರ್ದು ಅಂತಲ್ಲ, ಸರಿಯಾಗಿರಬೇಕು, ಇಲ್ಲಾಂದರೆ ಕ್ಲೀನಾಗಿ ಕೇಳಿಸೋದಿಲ್ಲ. ಸೊ ನಾವು ನಿಜವಾಗ್ಲೂ ಇಂಪಾರ್ಟೆನ್ಸ್ ಕೊಡಬೇಕಾಗಿರೋದು ನಮ್ಮ ಮೈಂಡ್, ನಮ್ಮ ಥಾಟ್, ನಮ್ಮ ಹಾರ್ಟ್. ಇದಕ್ಕೆ ನಾವಿವತ್ತು ಮಹತ್ವ ಕೊಡಬೇಕು. ಇದಕ್ಕೆ ಕೊಡದೇ ಇದ್ದರೆ ನಾವು ಈಸಿಯಾಗಿ ವಂಚನೆಗೆ ಒಳಗಾಗ್ತೀವಿ. ನೋಡಿ, ಇದು ದೊಡ್ಡ ಒಂದು ವಂಚನೆ. ಶಿಷ್ಯರು ಒಳಪಟ್ಟಿರೋದು ಒಂದು ಮಹಾವಂಚನೆ. ಯೇಸು ಅವರನ್ನು ಎಲ್ಲಿಂದ, ತಿಪ್ಪೆಗುಂಡಿಯಿಂದ ಎತ್ಕೊಂಡಿದ್ದಾರೆ ಮೇಲಕ್ಕೆ. ಎಲ್ಲಿಗೆ? ಅತಿ ಉನ್ನತವಾದ ಸ್ಥಾನ ಕೊಟ್ಟಿದ್ದಾರೆ. ಸಾಧಾರಣ ಸ್ಥಾನ ಅಲ್ಲ ಕೊಟ್ಟಿರೋದು, ಅತ್ಯುನ್ನತವಾದ ಸ್ಥಾನ. ದ ಹೈಯೆಸ್ಟ್ ಪೊಸಿಷನ್ ಗಾಡ್ ಗೇವ್ ಟು ದಿಸ್ ಡಿಸೈಪಲ್ಸ್. ಇವರು ಏನನ್ನ ಬಿಟ್ಟು ಮೀನು ಹಿಡಿಲಿಕ್ಕೆ ಹೋಗ್ತಿದ್ದಾರೆ ಗೊತ್ತಾ? ದೇ ಆರ್ ರಿಫ್ಯೂಸಿಂಗ್ ದಟ್ ಹೈಯೆಸ್ಟ್ ಪೊಸಿಷನ್ ವಿಚ್ ಗಾಡ್ ಹ್ಯಾಸ್ ಆಫರ್ಡ್ ದೆಮ್ ಫ್ರೀಲಿ by His grace and mercy. They are refusing implicitly, indirectly, they are refusing it. They do not know what they are refusing. But by the grace of God, through the Holy Spirit, we can know today through these scriptures what if we refuse, God knows what we are refusing. ಇವರಿಗೆ ಗೊತ್ತಿಲ್ಲ ಪಾಪ, ಆದರೆ ಇವರ ಉದಾಹರಣೆ ಮುಖಾಂತರ ಇವತ್ತು ನನಗೂ ನಿಮಗೂ ಅರ್ಥ ಆಗ್ತಾ ಇದೆ, ತಿಳಿಸ್ಕೊಡ್ತಾ ಇದ್ದಾರೆ ಪರಿಶುದ್ಧಾತ್ಮರು. ನನಗೆ ಸೇವೆ ಬೇಡ, ನಾನು ಹೋಗ್ತೀನಿ. ಏನನ್ನು ನೀನು ಕಳ್ಕೊಳ್ತಾ ಇದೀಯಾ? ನೀನು ಕಳ್ಕೊಳ್ತಾ ಇರೋದು ಯಾವುದೋ ಒಂದು ಗಿಫ್ಟ್ ಅಲ್ಲ. ನೀನು ಕಳ್ಕೊಳ್ತಾ ಇರೋದು ಏನೋ ಒಂದು ಮೈಕ್ ಅಲ್ಲ, ಸ್ಟೇಜ್ ಅಲ್ಲ. ನೀನು ಕಳ್ಕೊಳ್ತಾ ಇರೋದು ಯಾವುದೋ ಮನುಷ್ಯನ ಅಲ್ಲ. ಯು ಆರ್ ರಿಫ್ಯೂಸಿಂಗ್ ಜೀಸಸ್. ಯು ಆರ್ ರಿಫ್ಯೂಸಿಂಗ್ ಎ ಹೈಯೆಸ್ಟ್ ಕಾಲಿಂಗ್. ಅತಿ ಶ್ರೇಷ್ಠವಾದ, ಅತಿ ಉನ್ನತವಾದ ಕರೆಯನ್ನು ನೀನು ನನಗೆ ಬೇಡ ಅಂತ ಹೇಳ್ತಾ ಇದೀಯಾ. And you are choosing what? The dust, useless things. ಅಂದು ಬಲೆ ಬಿಸಾಡಿ ಬಂದರು, ಇವತ್ತು ಆ ಬಲೆನ ಎತ್ಕೊಳ್ತಾ ಇದ್ದಾರೆ. See how they are deceived. ಯೇಸು ಕರೆದಾಗ, ಯೇಸುವಿನ ಅನುಭವ ಸಿಕ್ಕಿದಾಗ, ಯೇಸುವಿನ ಕರೆ ಸಿಕ್ಕಿದಾಗ ಅವ್ರು ಯೋಚನೆ ಮಾಡಲಿಲ್ಲ, ಫ್ಯೂಚರ್ ಬಗ್ಗೆ ಯೋಚನೆ ಮಾಡಲಿಲ್ಲ, ಏನು ಯೋಚನೆ ಮಾಡಲಿಲ್ಲ. ಅವರು ಬಲೆನ ಬಿಸಾಡಿ ಯೇಸು ಹಿಂದೆ ಬಂದರು. ಆದರೆ ಈಗ ಅವರ ಹೃದಯ ಅವಿಶ್ವಾಸದಿಂದ ತುಂಬಲ್ಪಟ್ಟಾಗ ಅವರು ನ್ಯಾಚುರಲ್ ಆದರು. ದೇ ಆರ್ ನ್ಯಾಚುರಲ್ ಮ್ಯಾನ್ಗೆ ಕನೆಕ್ಟ್ ಆದರು. ಸ್ಪಿರಿಚುವಲಿಂದ ಡಿಸ್ಕನೆಕ್ಟ್ ಆದರು. ದೇ ಡಿಸ್ಕನೆಕ್ಟೆಡ್ ಫ್ರಮ್ ಫೇತ್. ದೇ ಆರ್ ಡಿಸ್ಕನೆಕ್ಟೆಡ್ ಫ್ರಮ್ ಸ್ಪಿರಿಚುವಲ್. ದೇ ಕನೆಕ್ಟೆಡ್ ಟು ನ್ಯಾಚುರಲ್ ಆ್ಯಂಡ್ ದೇ ಬಿಕೇಮ್ ಕಾರ್ನಲ್. ಕಾರ್ನಲ್ ಆಗಿಲ್ಲ ಅಲ್ಲಿ. ದ್ಯಾಟ್ ಈಸ್ ದ ನೆಕ್ಸ್ಟ್ ಸ್ಟೇಜ್. ಎಷ್ಟೋ ಜನ ಇದ್ದಾರೆ. ಪೌಲರು ಬರೆದ ಪತ್ರಿಕೆಯಲ್ಲಿ ಹೇಳ್ತಾರೆ, ಹುಮೆ, ಅವನು ಅಲೆಕ್ಸಾಂಡರ್, ಯಾರ್ಯಾರ್ದು ಹೆಸರು ಹೇಳ್ತಾರೆ ನೋಡಿ.
ಇದಕ್ಕೆ ನಿದರ್ಶನಗಳು ಈ ಥರ ಇರುವ ಜನರು ಅಂತ ಹೇಳ್ತಾರೆ. ತಿಮೋತಿಗೆ ಬರೆದ ಪತ್ರಿಕೆನ 1 ತಿಮೋತಿ 1:20 ಅನಿಸುತ್ತೆ ಅಲ್ವಾ. ಇದಕ್ಕೆ ನಿದರ್ಶನ. ಇವರೆಲ್ಲ ಯಾರು ಸಾಧಾರಣ ವ್ಯಕ್ತಿಗಳಲ್ಲ, ಇವರೆಲ್ಲ ಒಳ್ಳೆ ರೀತಿಯಲ್ಲಿ ದೇವರನ್ನು ಅನುಭವಿಸಿದಂಥ ವ್ಯಕ್ತಿಗಳು. 1 ತಿಮೋತಿ 1:20 ಹುಮೇನಾಯನು ಅಲೆಕ್ಸಾಂಡರನು ಇದಕ್ಕೆ ನಿದರ್ಶನವಾಗಿದ್ದಾರೆ. ಹಾಗಂತ ಹೇಳಿಬಿಟ್ಟು ಇವರನ್ನು ನಾವು ಜಡ್ಜ್ ಮಾಡೋದು ಬೇಡ. ಇವರನ್ನು ಇಲ್ಲಿ ಬರೆದಿಟ್ಟಿರೋದು, ಇವರ ಹೆಸರು ಸಮೇತ ಬರೆದಿಟ್ಟಿರೋದು ನನಗೋಸ್ಕರ ಅಂತ ತಗೋಬೇಕು. ಫಾರ್ ಮೈ ಸೇಕ್. ನಾನು ಕೂಡ ಯೇಸುವನ್ನು ಅರಿತು ಕಂಡು ಅನುಭವಿಸಿ ಅವರನ್ನು ಬಿಟ್ಟು ಹೋಗುವ ಸಾಧ್ಯತೆ ಇದೆ. ವಂಚನೆಗೊಳಗಾಗುವ ಒಂದು ಹೃದಯ ನನಗೂ ಇದೆ. ಪಾಪ ಮಾಡುವಂತಹ ಒಂದು ಶರೀರ ನನಗೂ ಇದೆ ಎಂಬ ಪರಿಜ್ಞಾನ, ಎಚ್ಚರಿಕೆ ನಮಗೆ ಯಾವಾಗಲೂ ಇರಬೇಕು. ಎಚ್ಚರ ತಪ್ಪಿದರೆ ನಾವು ಹುಮೇನಾಯನ್ ಥರ, ಅಲೆಕ್ಸಾಂಡರ್ನ ಥರ ಪಿಶಾಚಿಯ ವಶಕ್ಕೆ ನಮ್ಮನ್ನು ಬಿಟ್ಟುಕೊಡ್ಬೇಕಾಗಬಹುದು. ಸೊ ಇದು ನನಗೂ ನಿಮಗೂ ಎಚ್ಚರಿಕೆಯಾಗಿ ಈ ಒಂದು ಭಾಗವನ್ನು ಬರೆದಿಟ್ಟಿದ್ದಾರೆ ಅಷ್ಟೇ. ದೇವದೂಷಣೆ ಮಾಡಬಾರದೆಂಬುದನ್ನು ಕಲಿತುಕೊಳ್ಳುವಂತೆ ಇವರನ್ನು ನಾನು ಸೈತಾನನ ವಶಕ್ಕೆ ಒಪ್ಪಿಸಿಬಿಟ್ಟಿದ್ದೇನೆ. ಅಂದರೆ ಇದರಲ್ಲಿ ತಗೋಬೇಕಾಗಿರೋದಿಷ್ಟೇ, ಇವರು ಸೈತಾನನ ವಶಕ್ಕೆ ಹೋದರು. ಹೇಗೆ ಇವರು ಸೈತಾನನ ವಶಕ್ಕೆ ಸೇರಿಕೊಂಡ್ರು? ಪೌಲರು ಒಪ್ಪಿಸಿಕೊಟ್ಟಿದ್ದರಿಂದ ಅಂತ ನಾವು ಹೇಳ್ಬೋದು, ಅದು ಬೇಡ, ಅದು ಆರ್ಗ್ಯುಮೆಂಟ್ ಪರ್ಪಸ್ಗೋಸ್ಕರ ಮಾತಾಡಿ ಏನು ಪ್ರಯೋಜನ ಇಲ್ಲ. ಆದರೆ ತಿಳ್ಕೊಬೇಕಾಗಿರೋದು ಇಷ್ಟೇ, ಇದರಿಂದ ನಾನಾಗಲಿ ನೀವಾಗಲಿ ಯಾರೇ ಆಗಲಿ ನಮ್ಮ ಮೈಂಡನ್ನು ಕರಪ್ಟ್ ಮಾಡಿಕೊಂಡರೆ, ಇಫ್ ಯು ಕರಪ್ಟ್ ಯುವರ್ ಮೈಂಡ್, ಇಫ್ ಯು ಕರಪ್ಟ್ ಯುವರ್ ಹಾರ್ಟ್ ಬೈ ದ ಡಿಸೀಟ್ಫುಲ್ನೆಸ್ ಆಫ್ ಸಿನ್, ಸೆಲ್ಫಿಶ್ನೆಸ್, ಅನ್ಬಿಲೀಫ್, ಯು ಆ್ಯಕ್ಟ್ ಲೈಕ್ ಹಿಪೋಕ್ರಿಟ್. ನಾವು ಕಪ್ಪಟಿಗಳ ಥರ ನಡ್ಕೊಳ್ತೀವಿ. ಅದರ ಮುಖಾಂತರ ನಾವೇನಾಗ್ತೀವಿ? ಸೈತಾನನ ಹಿಡಿತಕ್ಕೆ ಸಿಕ್ಕಿ ಹಾಕಿಕೊಳ್ತೀವಿ. ನಿತ್ಯನಾಶಕ್ಕೆ ಒಳಗಾಗ್ತೀವಿ ಅಂತ ನಾನು ಹೇಳ್ತಾ ಇಲ್ಲ, ನರಕಕ್ಕೆ ಹೋಗ್ಬಿಡ್ತೀವಿ ಅಂತ ಅಲ್ಲ. ನೋಡಿ, ರಕ್ಷಣೆ ಹೊಂದಿದ ನಂತರ ದೇವರ ಮಕ್ಕಳಾಗಿ ಸ್ವತಂತ್ರವಾಗಿ ಬದುಕಬೇಕಾದವರು ಪಿಶಾಚಿ ಹಿಡಿತದಲ್ಲಿ ಬದುಕಿ ಸತ್ತು ಆಮೇಲೆ ಸ್ವರ್ಗ ಸಿಗುತ್ತೋ ಇಲ್ಲೋ ಬಿಡಿ, ಸಿಕ್ಕಿದ್ರೆ ಅದು ಏನು ಪ್ರಯೋಜನ? ಆ ಥರ ಇಲ್ಲಿ ಆ ಸ್ವತಂತ್ರ ಜೀವನ ಜೀವಿಸಬೇಕು. ಇಲ್ಲಿ ಆ ಜೀವನ ನಮಗೆ ಜೀವಿಸ್ಲಿಕ್ಕೆ ಆಗಬೇಕು. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಶಿಷ್ಯರಿಗೆ ಆದ ಅದೇ ಅವಸ್ಥೆ ನಮಗಾಗಬಾರ್ದು. ಅವರ ಹೃದಯ ಯಾವ ರೀತಿ ವಂಚನೆಗೊಳಗಾಯಿತು ಅಂದರೆ, ಅವರು ಯೇಸುಸ್ವಾಮಿಯ ಅದ್ಭುತಗಳನ್ನು ಕಂಡರು, ಸೂಚಕ ಕಾರ್ಯಗಳನ್ನು ಕಣ್ಣಾರೆ ಕಂಡರು, ಬೋಧನೆಗಳನ್ನು ಕೇಳಿಸ್ಕೊಂಡ್ರು. ಆದರೆ ಅವರು ಗ್ರಹಿಸಿಕೊಳ್ಳಿಲ್ಲ. ದೇ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಟೀಚಿಂಗ್ ಆಫ್ ಜೀಸಸ್ ಕ್ರೈಸ್ಟ್. ಅದರಲ್ಲಿ ಮುಖ್ಯವಾಗಿ ಯಾವ ವಿಷಯ ಅಂದರೆ, ನಾನು ಫರಿಸಾಯರಿಂದಲೂ ಧರ್ಮಶಾಸ್ತ್ರಿಗಳಿಂದಲೂ ಶಿಕ್ಷೆಗೆ ಒಳಗಾಗಿ, ದಂಡನೆಗೆ ಒಳಗಾಗಿ ಸತ್ತು ಸಮಾಧಿ ಮಾಡಲ್ಪಡುತ್ತೇನೆ, 3ನೇ ದಿನ ಮತ್ತೆ ಪುನರುತ್ಥಾನನಾಗಿ ಬರ್ತೀನಿ ಎಂಬ ಆ ಒಂದು ವಿಷಯ ಅವರಿಗೆ ಅರ್ಥ ಆಗಲಿಲ್ಲ. ಅವರಿಗದು ಗ್ರಹಿಸ್ಕೊಳ್ಳಿಕ್ಕಾಗಲಿಲ್ಲ. ದೇ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ ರೆಸರೆಕ್ಷನ್ ಆಫ್ ಜೀಸಸ್ ಕ್ರೈಸ್ಟ್. ದೇ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಡೆತ್ ಆ್ಯಂಡ್ ರೆಸರೆಕ್ಷನ್ ಆಫ್ ಜೀಸಸ್ ಕ್ರೈಸ್ಟ್. ದಟ್ ಈಸ್ ವೇರ್ ದೇ ಫೇಲ್ಡ್. their heart became unbelief. ಅವರ ಹೃದಯ ಅವಿಶ್ವಾಸಕ್ಕೆ ಒಳಗಾಯಿತು, ಅವಿಶ್ವಾಸ ಹೃದಯವಾಯಿತು. ಕಾರಣ ಏನು? ಅವ್ರಿಗೆ ಯಾವ ವಿಷಯ ಅರ್ಥ ಆಗಲಿಲ್ಲ. ಅವ್ರಿಗೆ ಭಾಳಷ್ಟು ವಿಷಯ ಅರ್ಥ ಆಯಿತು, ಆದರೆ ಅರ್ಥ ಆಗಬೇಕಾಗಿರೋದು ಅರ್ಥ ಆಗಿಲ್ಲ. ಯಾವುದು ಅರ್ಥ ಆಗಿಲ್ಲ ಗೊತ್ತಾ? ಯೇಸುವಿನ ಯಾತನೆ, ಮರಣ ಮತ್ತು ಅವರ ಪುನರುತ್ಥಾನ ಅವ್ರ ತಲೆ ಒಳಗಡೆ ಹೋಗಿಲ್ಲ. ಯೇಸು ನೀರನ್ನು ದ್ರಾಕ್ಷಿರಸ ಮಾಡಿದ ಅರ್ಥ ಆಯಿತು, ಅದರ ಏನು ಅನ್ನೋ ಸ್ಪಿರಿಚುವಲ್ ಮೀನಿಂಗ್ ಅವರಿಗೆ ಅರ್ಥ ಆಗಲಿಲ್ಲ. ಆದರೆ ಯೇಸು ಪವಾಡ ಮಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಾಯಿತು. ಯೇಸು ರೊಟ್ಟಿಯನ್ನು ಹೆಚ್ಚು ಮಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಾಯಿತು, ಅದು ಅರ್ಥ ಆಯಿತು. ಯೇಸು ರೋಗಿಗಳನ್ನು ಗುಣಪಡಿಸ್ತಾರೆ, ಅದು ಅವ್ರಿಗೆ ಅರ್ಥ ಆಯಿತು. ಇದರ ಆತ್ಮಿಕ ಭಾಗ ಅವರಿಗೆ ಅರ್ಥ ಆಗದೆ ಇದ್ದರೂ ಕೂಡ ಬಾಹ್ಯವಾಗಿ ಕಾಣುವ ವಿಷಯ ಅವರಿಗೆ ಅರ್ಥ ಆಯಿತು. ಯೇಸು ನೀರನ್ನು ದ್ರಾಕ್ಷಿರಸ ಮಾಡ್ತಾರೆ, ಯೇಸು ರೋಗಿಯನ್ನು ಗುಣಪಡಿಸ್ತಾರೆ, ಸತ್ತವರಿಗೂ ಜೀವ ಕೊಡ್ತಾರೆ, ಇದೆಲ್ಲ ಅವರಿಗೆ ಅರ್ಥ ಆಯಿತು. ಆದರೆ ಅವರಿಗೆ ಅರ್ಥ ಆಗಬೇಕಾಗಿದ್ದು ಯಾವುದು ಗೊತ್ತಾ? ಇದು ಯಾವುದು ಅಲ್ಲ. ನಿಜವಾಗಲೂ ಅವರಿಗೆ ಅರ್ಥ ಆಗಬೇಕಾಗಿದ್ದು ಯೇಸು ಕ್ರಿಸ್ತನ ಯಾತನೆ, ಮರಣ ಮತ್ತು ಪುನರುತ್ಥಾನ.
ನೋಡಿ, ಅದರ ವಿಷಯವಾಗಿ ಯೇಸು ಸ್ವಾಮಿ ಅನೇಕ ಬಾರಿ ಹೇಳ್ತಾರೆ, ಭಾಳಷ್ಟು ಸಾರಿ ಹೇಳ್ತಾರೆ. ಅದರಲ್ಲೂ ಮತ್ತಾಯನ ಶುಭ ಸಂದೇಶದಲ್ಲಿ 16ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಅದನ್ನು ಹೇಳ್ತಾರೆ. ಅದು ಹೇಳುವಾಗ ಪೇತ್ರನಿಗೆ ಏನೂ ಅರ್ಥ ಆಗಿಲ್ಲ. ಅದರಿಂದನೇ ಯೇಸು ಹೇಳ್ತಾರೆ, ಇಂಥದ್ದು ನಿನಗೆ ಆಗದೇ ಇರಲಿ ಅಂತ ಹೇಳ್ತಾರೆ. ಓಕೆ, 21ನೇ ವಾಕ್ಯ ಅಲ್ವಾ? ಮ್ಯಾಥ್ಯೂ ಚಾಪ್ಟರ್ 16 ವರ್ಸ್ 21 ಆನ್ವರ್ಡ್ಸ್. ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ, ನಾನು ಜೆರುಸಲೇಮಿಗೆ ಹೋಗಬೇಕಾಗಿದೆ, ಅಲ್ಲಿ ಸಭಾ ಪ್ರಮುಖರಿಂದಲೂ ಮುಖ್ಯ ಯಾಜಕರಿಂದಲೂ ಧರ್ಮಶಾಸ್ತ್ರಿಗಳಿಂದಲೂ ಕಠಿಣವಾದ ಯಾತನೆಯನ್ನು ಅನುಭವಿಸಿ ಮರಣಕ್ಕೆ ತುತ್ತಾಗಿ 3ನೆಯ ದಿನ ಪುನರುತ್ಥಾನ ಹೊಂದಬೇಕಾಗಿದೆ ಎಂದು ಅಂದಿನಿಂದಲೂ ಒತ್ತಿ 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 ಹೇಳಲಾರಂಭಿಸಿದರು. ಪೇತ್ರನಿಗೆ ಸಹಿಸ್ಕೊಳ್ಳಿಕ್ಕಾಗಿಲ್ಲ. ಪೇತ್ರನಿಗೆ ಅಲ್ಲ, ಪಿಶಾಚಿಗೆ ಇದು ಸಹಿಸ್ಕೊಳ್ಳಿಕ್ಕಾಗಿಲ್ಲ. ಅಲ್ಲಿ ನೋಡುವಾಗ ಪೇತ್ರನಿಗೆ ಅಂತ ಇದೆ. ಹಾಗಾದರೆ ಪೀಟರ್ ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ Satan that time. When Jesus was saying this truth of his death, suffering, death and resurrection, that particular moment, Peter was influenced by Satan. ಪೇತ್ರನು ಪಿಶಾಚಿಯ ಪ್ರೇರಣೆಗೆ ಒಳಗಾಗ್ತಾನೆ. ಸೊ ಆದ್ದರಿಂದ ಪಿಶಾಚಿಯ ಪ್ರೇರಣೆಗೆ ಒಳಗಾದ ಪೇತ್ರನಿಗೆ ಇದು ಸಹಿಸ್ಕೊಳ್ಳಿಕ್ಕಾಗಿಲ್ಲ. He opposed it. And whoever opposing the gospel of Jesus Christ, they are influenced by Satan. Whoever opposing the message of salvation is influenced by Satan. ಯಾರೆಲ್ಲ ರಕ್ಷಣೆಯ ಸಂದೇಶವನ್ನು ಅಪೋಸ್ ಮಾಡ್ತಾರೋ, ವಿರೋಧಿಸ್ತಾರೋ, ಅವರೆಲ್ಲರೂ ಪಿಶಾಚಿಯಿಂದ ಪೀಡಿತರಾದವರು ಅಥವಾ ಪಿಶಾಚಿಯ ಸ್ವಾಧೀನಕ್ಕೆ ಒಳಗಾದವರು. ಹೂಎವರ್ ಇಟ್ ಈಸ್, ನೀನು ದೊಡ್ಡ ದೇವ ಸೇವಕನೇ ಆಗಿರಬಹುದು, ನಿನ್ನ ಟೈಟಲ್ ಏನೇ ಇರಬಹುದು, ನೀನು ಯಾರೇ ಆಗಿರ್ಬೋದು, ಆದರೆ ಯು ಆರ್ ಇನ್ಫ್ಲುಯೆನ್ಸ್ಡ್ ಬೈ Satan. Why? Because you are opposing the message of salvation. It is not the message of miracle or healing or something. ಅದ್ಭುತದ ಸಂದೇಶ ಅಲ್ಲ, ಅದು ವಿರೋಧ ಮಾಡೋದು ತೊಂದರೆ ಇಲ್ಲ. ಯೇಸು ಸ್ವಾಮಿಯ ಯಾತನೆ ನಮಗೆ ಕೇಳಲಿಕ್ಕೆ ಇಷ್ಟ ಇಲ್ಲ. ಅದು ಕೆಲವರು ಹೇಳ್ತಾರೆ, ಏನು ಇವ್ರು ಯಾವಾಗ ನೋಡಿದ್ರು ಶುಭ ಸಂದೇಶ ಅಂತ ಹೇಳ್ತಾರೆ, ಯೇಸು ಸ್ವಾಮಿ ಯಾತನೆ ಮರಣ ಪುನರುತ್ಥಾನ ಅಂತ ಹೇಳ್ತಾರೆ. ಇದು ಬಿಟ್ಟು ಬೇರೆ ಏನು ಇಲ್ವಾ? ಇದು ಬಿಟ್ಟು ಬೇರೆ ಏನು ಬೇಕಾಗಿಲ್ಲ. ಇಲ್ಲ ಅಲ್ಲ, ಇದು ಬಿಟ್ಟು ಬೇರೆ ಏನು ಬೇಕಾಗಿಲ್ಲ. ಮೊದಲು ಇದು ಬೇಕು, ಅದಾದಮೇಲೆ ಬೇಕಾಗಿರುವಂಥದ್ದು ಇದೆ. ಆದರೆ ಮೊಟ್ಟ ಮೊದಲು ಇದು ಬೇಕು. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಪೌಲರು ಹೇಳ್ತಾರೆ 1 ಕೊರಿಂಥ 15 ನಾನು ಪಡೆದುಕೊಂಡಿದ್ದು ಬಹಳ ಅಮೂಲ್ಯವಾದದ್ದು, ಬೆಲೆ ಉಳ್ಳದ್ದು, ಪ್ರಮುಖವಾದದ್ದು ಎಂದು ಎಣಿಸಿ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಅದನ್ನು ಐ ಆಮ್ ಹ್ಯಾಂಡಿಂಗ್ ಓವರ್ ಟು ಯು, ಕನ್ಸಿಡರಿಂಗ್ ದಿಸ್ ಇಸ್ ಫಸ್ಟ್ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್. ವಾಟ್ ಇಸ್ ದಟ್? ದಟ್ ಈಸ್ ದ ಗಾಸ್ಪಲ್. ದಟ್ ಈಸ್ ದ ಮೆಸೇಜ್ ಆಫ್ ಸಾಲ್ವೇಷನ್. ದಟ್ ಈಸ್ ಅಬೌಟ್ ದ ಪ್ಯಾಷನ್, ಡೆತ್ ಆ್ಯಂಡ್ ರೆಸರಕ್ಷನ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್, which is most important message to all the people of this world. What is the glorious message or the greatest message of Christianity? That is the death and the resurrection of Jesus Christ. Satan deceitfully, carefully, in a crafty way, he eliminated the suffering, death and resurrection from today's preaching, today's retreats, today's conventions. That is the deception of the devil. ಈ ದಿನಗಳ ಇತ್ತೀಚಿನ ಧ್ಯಾನಗಳಿಂದಲೂ, ಧ್ಯಾನ ಕೇಂದ್ರಗಳಿಂದಲೂ, ಬೋಧಕರಿಂದಲೂ, ಬೋಧನೆಯಿಂದಲೂ ಪಿಶಾಚಿ ಬಹಳ ತಂತ್ರ ಮಾಡಿ, ಕುತಂತ್ರ ಉಪಯೋಗಿಸಿ ಏನನ್ನು ಎಲಿಮಿನೇಟ್ ಮಾಡಿದ್ದಾನೆ ಅಂದರೆ, ಯೇಸು ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಎಲಿಮಿನೇಟ್ ಮಾಡಿದ್ದಾನೆ. ಅದಿಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲ. ಅದು ಎಲ್ಲ ಒಂದು ಕಡೆ ಸೈಡಿಗೆ ಸೇರಿಸ್ಕೋತೀವಿ, ಪೂರ್ತಿ ತೆಗೆಯೋದಿಲ್ಲ. ಪೂರ್ತಿ ತೆಗೆದ್ರೆ ಜನ ಸ್ವಲ್ಪ ಕ್ವಶನ್ ಮಾಡ್ತಾರೆ. ಅದರಿಂದ ಇರುತ್ತೆ, ಎಲ್ಲಿರುತ್ತೆ ಅಂದರೆ, ಯಾವುದು ಮೊದಲ ಸ್ಥಾನದಲ್ಲಿರಬೇಕೋ ಅದನ್ನು ಸ್ವಲ್ಪ ರೀಪ್ಲೇಸ್ ಮಾಡ್ತಾನೆ ಅವನು. ಅದು ಇಟ್ಟಿರ್ತಾನೆ ಒಂದು ಮೂಲೆಯಲ್ಲಿ. ಆಮೇಲೆ ಕೇಳಿದರೆ ನಾವು ಅದನ್ನು ಸೇರಿಸಿದ್ದೀವಲ್ಲ, ಅದು ಹೇಳಿದ್ದೀವಲ್ಲ, ಎಲ್ಲಿ ಹೇಳಿದೆ? ಕೊನೆಯಲ್ಲಿ, ಲಾಸ್ಟ್. ಪೌಲರೇನು ಹೇಳ್ತಾರೆ? 1 ಕೊರಿಂಥ 15 ಹೇಳ್ತಾರೆ, 15:3 ಅನ್ಸುತ್ತಲ್ವಾ? ಓದಿ ನೋಡೋಣ ವಾಕ್ಯ.
ನಾನು ಪಡೆದುಕೊಂಡದನ್ನು ಮುಖ್ಯವಾದದ್ದು ಎಂದು ಎಣಿಸಿ ನಿಮಗೆ ಒಪ್ಪಿಸಿದ್ದೇನೆ. ಐ ಹ್ಯಾಂಡ್ ಇಟ್ ಓವರ್ ಟು ಯು. ಹ್ಯಾಂಡಿಂಗ್ ಓವರ್. ನನ್ನ ಕೈಯಲ್ಲಿರೋದನ್ನು ತುಂಬ ಕೇರ್ಫುಲ್ ಆಯಿತಾ, ತುಂಬ ಜಾಗೃತಿ ಆಯಿತಾ, ಇದರ ಬೆಲೆ ಇಷ್ಟು, ಕಷ್ಟಪಟ್ಟು ತಂದಿರೋದು, ಇದೆಲ್ಲೂ ಸಿಗೋದಿಲ್ಲ, ಇದು ನಿನಗೆ ಅಂತ ಮಾಡಿಸಿರೋದು, ತಗೋ. ನೆಕ್ಲೆಸ್ ಕೊಡ್ತೀರಲ್ವಾ, ಉಂಗುರ ಕೊಡ್ತೀರಲ್ವಾ, ಏನಾದರೂ ಕೊಡ್ತೀರಲ್ವಾ, ಅದೇ ಥರ ಪೌಲವರು ಕೊಡ್ತಾ ಇದ್ದಾರೆ. ಸೆಂಟ್ ಪಾಲ್ ಇಸ್ ಹ್ಯಾಂಡಿಂಗ್ ಓವರ್ something very precious, something very, very precious, most important thing. I'm handing over to you. This is not about healing. This is not about a miracle. This is not about anything of this world. This is the mystery of the kingdom of God. I'm handing over to you the kingdom of God. ನಾನು ನಿನಗೆ ಏನು ಕೊಡ್ತಾ ಇದ್ದೀನಿ ಅಂದರೆ ಪೌಲರು ಹೇಳ್ತಾರೆ, ಅಲ್ಲಿ ಹೇಳ್ತಾ ಇಲ್ಲ, ಕೊಡ್ತಾ ಇರೋದು ತುಂಬ ಬೆಲೆ ಉಳ್ಳದನ್ನು ಕೊಡ್ತಾ ಇದ್ದೀನಿ. ಅದೇನು ಅಂದರೆ ಸ್ವರ್ಗರಾಜ್ಯದ ರಹಸ್ಯ ಕೊಡ್ತಾ ಇದ್ದೇನೆ. ಸ್ವರ್ಗರಾಜ್ಯವನ್ನು ಯಾರಿಂದಲೂ ಕದಲಿಸಲಾಗದ ಸಾಮ್ರಾಜ್ಯ ನಿನಗೆ ಕೊಡ್ತಾ ಇದ್ದೀನಿ. ಇದು ಕೇವಲ ಒಂದು ಸೌಖ್ಯ ಅಲ್ಲ, ಒಂದು ಅದ್ಭುತ ಅಲ್ಲ, ಯಾವುದೋ ಒಂದು ಆಶೀರ್ವಾದ ಅಲ್ಲ, ಯಾವುದೋ ಒಂದು ಗಿಫ್ಟ್ ಅಲ್ಲ. ಐ ಆಮ್ ಗಿವಿಂಗ್ ಯು ದ ಕಿಂಗ್ಡಮ್ ಆಫ್ ಗಾಡ್. ಸ್ವರ್ಗರಾಜ್ಯ ಕೊಡ್ತಾ ಇದ್ದೀನಿ. ಅದಕ್ಕೆ ಯೇಸು ಹೇಳ್ತಾರೆ, ಗೋ ಆ್ಯಂಡ್ ಪ್ರೀಚ್ ದ ಕಿಂಗ್ಡಮ್ ಆಫ್ ಗಾಡ್. ಎಲ್ಲ ಕನೆಕ್ಟೆಡ್. ಅದು ಜೀಸಸ್ ಹೇಳ್ತಾರೆ, ಕಿಂಗ್ಡಮ್ ಆಫ್ ಗಾಡ್ನ ಹೇಗೆ ಪ್ರೀಚ್ ಮಾಡೋದು? ಗೋ ಆ್ಯಂಡ್ ಪ್ರೊಕ್ಲೈಮ್ ದ ಕಿಂಗ್ಡಮ್ ಆಫ್ ಗಾಡ್. ಪ್ರೀಚ್ ದ ಕಿಂಗ್ಡಮ್ ಆಫ್ ಗಾಡ್. ಪ್ರೀಚ್ ಮೈ ಡೆತ್ ಅಂತ ಹೇಳಲಿಲ್ಲ. ಯು ಪ್ರೀಚ್ ದ ಕಿಂಗ್ಡಮ್ ಆಫ್ ಗಾಡ್. How to preach the kingdom of God? Start preaching about the King, Jesus, the King of Kings. When you start preaching about the King of Kings who died for you, the death of that King, the resurrection of that King of Kings, you are preaching the kingdom of God. ಯಾವಾಗ ರಾಜಾದಿರಾಜನಾದ ಯೇಸು ಕ್ರಿಸ್ತನ ಬಗ್ಗೆ, ಆತನೇ ಮರಣ ಪುನರುತ್ಥಾನದ ಬಗ್ಗೆ ನೀವು ಹೇಳ್ತೀರೋ, ನೀವು ಸ್ವರ್ಗ ರಾಜ್ಯದ ಕುರಿತಾಗಿ ಹೇಳ್ತಾ ಇದ್ದೀರಿ. ಯು ಆರ್ ಪ್ರೊಕ್ಲೈಮಿಂಗ್ ದ ಕಿಂಗ್ಡಮ್ ಆಫ್ ಗಾಡ್. ದೇವರ ರಾಜ್ಯವನ್ನು ಹೇಳ್ತಾ ಇದ್ದೀರಿ. ಇಲ್ಲಿ ಪೌಲರು ಅದನ್ನೇ ಹೇಳ್ತಾ ಇದ್ದಾರೆ. ನಾನು ಇದು ತುಂಬ ಇಂಪಾರ್ಟೆಂಟ್ ನನ್ನ ಲೈಫಲ್ಲಿ. ನಾನು ಪಡ್ಕೊಂಡಿದ್ರಲ್ಲಿ ಇದುವರೆಗೂ ಏನೆಲ್ಲ ಪಡ್ಕೊಂಡಿದ್ನೋ ಅದು ಎಲ್ಲದಕ್ಕಿಂತ ಮೊದಲ ಸ್ಥಾನದಲ್ಲಿ ಇದನ್ನು ನಾನು ಇಟ್ಟಿದ್ದೇನೆ. ಐ ಕೆಪ್ಟ್ this item, this thing in first place in my heart, in my life. That is what I am handing over to you. ನಾನು ಅದನ್ನು ನಿಮಗೆ ಹಸ್ತಾಂತರಿಸ್ತಾ ಇದ್ದೇನೆ. ಇದರಲ್ಲಿ ನೀವು ದೃಢವಾಗಿ ನಿಂತ್ಕೋಬೇಕು. ಅದೇನು ಅಂತ ಮುಂದಿನ ವಾಕ್ಯದಲ್ಲಿ ಅವರು ಹೇಳ್ತಾರೆ. ಯೇಸು ಕ್ರಿಸ್ತರು ನಮಗಾಗಿ ಯಾತನೆ ಅನುಭವಿಸಿ ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟು ಮೂರನೇ ದಿನ ಪುನರುತ್ಥಾನರಾದರು. ಮಾತ್ರವಲ್ಲ, ಅವರಿಂದಿಗೂ ಜೀವಿಸ್ತಾ ಇದ್ದಾರೆ. It's alive today. Jesus Christ is alive today. That is the message. ಎಷ್ಟು ಒಳ್ಳೆಯ ಸಂದೇಶ. ಅಂದರೆ ಇದು ಅಂದು ಪೇತ್ರನಿಗೆ ಅರ್ಥ ಆಗಲಿಲ್ಲ. ಈ ಜಾನ್ ಚಾಪ್ಟರ್ 21 ಕೂಡ ಅರ್ಥ ಆಗಿರಲಿಲ್ಲ. ಅರ್ಥ ಆಗಿದ್ದಿದ್ರೆ ಅಂದು ಬಿಸಾಡಿ ಬಂದ ಆ ಬಲೆಯನ್ನು ಹುಡುಕೊಂಡು ಮತ್ತೆ ಹೋಗ್ತಾ ಇರಲಿಲ್ಲ. ಎಲ್ಲಿಂದ ದೇವರು ಮೇಲೆ ಕೆತ್ತಿದ್ರು ಅದೇ ಸ್ಥಳಕ್ಕೆ, ಮತ್ತೆ ಅದೇ ನೀರಿಗೆ ಮೀನು ಹಿಡಿಲಿಕ್ಕೆ, ಅದೇ ಬಿಸ್ನೆಸ್ಗೆ ಮತ್ತೆ ಹೋಗ್ತಾ ಇರಲಿಲ್ಲ. ಅಲ್ಲಿದ್ದ ಯಾವ ಶಿಷ್ಯರಿಗೂ ಅವತ್ತು ಅರ್ಥ ಆಗಲಿಲ್ಲ, ಪ್ರೀತಿಯ ಸಹೋದರ ಸಹೋದರಿಯರೇ. ಬಟ್ ಥ್ಯಾಂಕ್ಸ್ ಬಿ ಟು ಗಾಡ್. God has revealed it to us through the Holy Spirit. Thank you, Holy Spirit. Thank you, Jesus, for the Holy Spirit, for revealing us this truth. Thank you, Lord. Thank you, Jesus. ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಮರೆಮಾಡಿ ಮಕ್ಕಳಂಥವರಿಗೆ ಶ್ರುತಪಡಿಸಿಕೊಟ್ಟ ಆತ್ಮಿಕ ಸತ್ಯಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ, ಕೋಟಿ ಕೋಟಿ ಸ್ತೋತ್ರ. ಯಾವ ಜ್ಞಾನಿಯ ಕಣ್ಣಿಗೂ ಬೀಳದ, ಯಾವ ಮನುಷ್ಯ ಮನಸ್ಸಿಗೂ ಗ್ರಹಿಸಿಕೊಳ್ಳಲಾಗದ ಆತ್ಮಿಕ ಸತ್ಯವನ್ನು ಯೇಸುವೇ ನಿಮ್ಮ ಪವಿತ್ರಾತ್ಮನ ಮುಖಾಂತರ, ನಿಮ್ಮ ಪವಿತ್ರಾತ್ಮನ ಮುಖಾಂತರ ನಮ್ಮ ಹೃದಯಗಳಲ್ಲಿ
ನೀವು ಬಿತ್ತನೆ ಮಾಡ್ತಾ ಇರುವುದಕ್ಕಾಗಿ ನಿಮಗೆ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್ ಫಾರ್ ಪ್ಲಾಂಟಿಂಗ್ the truths of the kingdom of God, the revelations of the kingdom of God through the Holy Spirit. Thank you, Holy Spirit, for revealing the mysteries of the kingdom of God. Thank you, Lord. Thank you, Jesus. ಯೇಸುವೇದಕ್ಕಾಗಿ ಸ್ತೋತ್ರ. ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ಸಾಕಾಗುವುದಿಲ್ಲಪ್ಪ ನಿಮ್ಮ ಈ ಪ್ರೀತಿಗಾಗಿ. Thank you, Jesus, for your love. Thank you, Jesus, for your word, Lord. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪ್ರಪಂಚದಲ್ಲಿ ನಮಗೆ ಎಷ್ಟೇ ಕೋಟಿ ಸಿಕ್ಕಿದ್ರೂ ನಮಗೆ ತೃಪ್ತಿ ಆಗೋದಿಲ್ಲ, ಸಂತೋಷ ಆಗೋದಿಲ್ಲ. ಆದರೆ ಯಾವಾಗ ಸತ್ಯದ ಒಂದು ಅರಿವು ಪರಿಶುದ್ಧಾತ್ಮರು ನಮಗೆ ಕೊಡ್ತಾರಲ್ವಾ, ಅದನ್ನು ಯಾವುದಕ್ಕೂ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಪೌಲರು ಎಲ್ಲವನ್ನ ಕಸ ಅಂತ ಹೇಳಿದರು, ನಮಗೆ ಯಾಕೆ ಹೇಳಲಿಕ್ಕೆ ಆಗ್ತಾ ಇಲ್ಲ? ಯಾಕೆಂದರೆ ಅವರಿಗೆ ದೇವರು ತಿಳಿಸಿಕೊಟ್ಟ ಸ್ವರ್ಗ ರಾಜ್ಯದ ರಹಸ್ಯ ಅವರ ಒಳಗಡೆ ಈ ಅನುಭವ ಉಂಟು ಮಾಡ್ತು. ಇದನ್ನು ಇಟ್ಕೊಂಡು ಕಂಪೇರ್ ಮಾಡಿ ನೋಡುವಾಗ ಅವರಿಗೆಲ್ಲ ಕಸಾಗಿ ಕಾಣ್ತಾ ಇದೆ. ಇಸ್ ಕಂಪೇರಿಂಗ್ ದಿಸ್ ರೆವಲೇಷನ್, ದಿಸ್ ಟ್ರೂತ್ ವಿತ್ ಎವ್ರಿಥಿಂಗ್ ಆ್ಯಂಡ್ ವಿತ್ ದ್ಯಾಟ್ ಹಿಸ್ ಓನ್ ಎಕ್ಸ್ಪೀರಿಯನ್ಸ್ he said everything is dust, useless, meaningless, worthless. ನಮಗೆ ಯಾಕೆ ಅನ್ನಿಸ್ತಾ ಇಲ್ಲ ಅಂದರೆ ನಮಗದರ ಪ್ರಕಟಣೆ ಆಗಲಿಲ್ಲ. ಈ ಶಿಷ್ಯರಿಗೆ ಯಾಕೆ ಇನ್ನೂ ಮೀನು ಹಿಡಿಯೋ ಆಸೆ ಬಂತು? ಯೇಸು ಜೊತೆಗೆ ನಡೆದ್ರು, ಯೇಸು ಶಿಲ್ವೆ ಮೇಲೆ ಸತ್ತಿದ್ದು ಕಣ್ಣಾರೆ ನೋಡಿದ್ರು. ಅವರು ಎಷ್ಟೋ ಜನ ನೋಡಿದರು, ದೂರದಿಂದ ನೋಡಿರ್ಬೋದು. ಯೇಸುಗೆ ಏಟು ಬಿದ್ದಿದ್ದವರಿಗೆ ಗೊತ್ತು. ಆದರೆ ಏನೇ ನೋಡಿದರೂ ಪರಿಶುದ್ಧಾತ್ಮನು ನಿನಗೆ ಪ್ರಕಟಪಡಿಸಿಕೊಡದೇ ಇದ್ದರೆ ಸಹೋದರ ಸಹೋದರಿ, ನಿನಗೆ ಅರ್ಥ ಆಗಲ್ಲ. ವಾಟ್ ಎವರ್ ಯು ಸಿ, ವಾಟ್ ಎವರ್ ಯು ಹಿಯರ್, ಇಟ್ ಮೇ ಬಿ ಎನಿ ಕೈಂಡ್ ಆಫ್ ಮಿರಕಲ್, ಬಟ್ ಅನ್ಲೆಸ್ ಆ್ಯಂಡ್ ಅಂಟಿಲ್ ದ ಹೋಲಿ ಸ್ಪಿರಿಟ್ ರಿವೀಲ್ಸ್ ಇಟ್ ಟು ಯು, ಯು ಕೆನಾಟ್ ಅಂಡರ್ಸ್ಟ್ಯಾಂಡ್. ವೆನ್ ಯುವರ್ ಹಾರ್ಟ್ ಈಸ್ ಫುಲ್ ಆಫ್ ಡಿಸೀಟ್ಫುಲ್ನೆಸ್, ಅನ್ಬಿಲೀಫ್, ಯು ವಿಲ್ ನಾಟ್ ಗೆಟ್ ರೆವಲೇಷನ್. ಅವರ ಹೃದಯದಲ್ಲಿರೋ ಕಾಠಿಣ್ಯತೆಯನ್ನು ಯೇಸು ಖಂಡಿಸ್ತಾರೆ. ಮಾರ್ಕನ ಶುಭ ಸಂದೇಶದಲ್ಲಿ ಇದೆ, ಲೂಕನ ಶುಭ ಸಂದೇಶದಲ್ಲೂ ಇದೆ. ಕೊನೆಯ ಭಾಗದಲ್ಲಿ ಅವರ ಹೃದಯದ ಕಾಠಿಣ್ಯತೆಯನ್ನು ಯೇಸು ಖಂಡಿಸ್ತಾರೆ, ಅವರ ಅವಿಶ್ವಾಸವನ್ನು ಯೇಸು ಖಂಡಿಸ್ತಾರೆ. ಮಾತ್ರವಲ್ಲ, ಅವರ ಹೃದಯವನ್ನು ಅವರು ಓಪನ್ ಮಾಡಿ ಕೊಡ್ತಾರೆ. ಅದಾದಮೇಲೆ ಶುಭ ಸಂದೇಶವನ್ನು ಗ್ರಹಿಸಿಕೊಳ್ಳುವಂತೆ, ಅದಾದಮೇಲೆ ಅವರಿಗೆ ಅರ್ಥ ಆಗಿದ್ದು. ಅದರ ಅರ್ಥ ಇಷ್ಟೇ, ದೇವರು ಓಪನ್ ಮಾಡಿ ಕೊಡಬೇಕು ನಮ್ಮ ಹೃದಯಗಳನ್ನ. ಅನ್ಲೆಸ್ ಗಾಡ್ ಓಪನ್ಸ್ ಯುವರ್ ಹಾರ್ಟ್, ಯು ಕೆನಾಟ್ ಅಂಡರ್ಸ್ಟ್ಯಾಂಡ್ ಗಾಡ್, ಯು ಕೆನಾಟ್ ಅಂಡರ್ಸ್ಟ್ಯಾಂಡ್ ಜೀಸಸ್, ಯು ಕೆನಾಟ್ ಅಂಡರ್ಸ್ಟ್ಯಾಂಡ್ ಎನಿ ಮಿಸ್ಟ್ರೀಸ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್. ಸ್ವರ್ಗರಾಜ್ಯದ ರಹಸ್ಯಗಳನ್ನು, ಯೇಸುವನ್ನಾಗಲಿ ಪರಿಶುದ್ಧಾತ್ಮರನ್ನಾಗಲಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಬೇಕಾದ್ರೆ ದೇವರೇ ನಮ್ಮ ಹೃದಯವನ್ನು ಓಪನ್ ಮಾಡಿ ಕೊಡಬೇಕು. ಓಪನ್ ಮಾಡಿ ಕೊಡಬೇಕಾದ್ರೆ ನಾವು ಏನು ಮಾಡಬೇಕು ಅಂತ ಕೇಳೋದಾದರೆ ಒಂದೇ ಒಂದು, ಹಂಬಲ್ ಯುವರ್ ಸೆಲ್ಫ್ ಬಿಫೋರ್ ಗಾಡ್. ದೇವರಿಗೆ ಶರಣಾಗು, ಸಬ್ಮಿಟ್ ಯುವರ್ ಸೆಲ್ಫ್ ಟು ಗಾಡ್. ದೇವರೇ, ನನಗೆ ಅರ್ಥ ಆಗ್ತಾ ಇಲ್ಲ ದೇವರೇ, ನನಗೇನು ಅರ್ಥ ಆಗ್ತಾ ಇಲ್ಲ ದೇವರೇ, ನನಗೆ ಅರ್ಥ ಮಾಡಿಸ್ಕೊಡಿ. ಸರೆಂಡರ್ ಆಗು. ಹಿ ವಿಲ್ ಓಪನ್ ಯುವರ್ ಹಾರ್ಟ್. ನೋಡಿ, ಖಂಡಿತವಾಗಲೂ ದೇವರಿಗೆ ಮನಸ್ಸಿದೆ, ದೇವರಿಗೆ ಮನಸ್ಸಿದೆ ನಮ್ಮ ಹೃದಯವನ್ನು ಓಪನ್ ಮಾಡಿಕೊಡ್ಬೇಕು, ನಮಗೆ ಅವರ ಪ್ರಕಟಣೆ ಕೊಡಬೇಕು ಅಂತ ಅವರಿಗೆ ಮನಸ್ಸಿದೆ. ಯಾವಾಗ ಯೇಸುಸ್ವಾಮಿ ಈ ಶಿಷ್ಯರ ಹೃದಯವನ್ನು ತೆರೆದ್ರೋ, ಓಪನ್ ಮಾಡಿ ಕೊಟ್ಟರೋ, ಅವರಿಗೆ ಅರ್ಥ ಆಯಿತು. ಅದು ಸರಿಯಾಗಿ ಅರ್ಥ ಆಗಿದ್ದು ಯಾವಾಗ? ವೆನ್ ಹೋಲಿ ಸ್ಪಿರಿಟ್ ಕೇಮ್ ಅಪಾನ್ ದೆಮ್. ಪರಿಶುದ್ಧಾತ್ಮರು ಅವರ ಮೇಲೆ ಬಂದ ನಂತರ, ಆ ಶಕ್ತಿಯಿಂದ ತುಂಬಲ್ಪಟ್ಟ ನಂತರ, they came to the conviction of the truths Jesus preached. Whatever Jesus preached, it became a revelation for them only after receiving the baptism of the Holy Spirit. ಪವಿತ್ರಾತ್ಮನ ಒಂದು ದೀಕ್ಷೆ, ಸ್ನಾನ ನಮಗೆ ಯಾಕೆ ಬೇಕು ಅಂದರೆ ನಮಗೆ ಈ ಸತ್ಯ ಪ್ರಕಟಣೆ ಆಗಬೇಕು. ಅದಕ್ಕೆ ಪ್ರಕಟಣೆ ಆಗದೇ ಇದ್ದರೆ
ಖಂಡಿತ ನಿನ್ನಿಂದ ಏನೂ ಮಾಡೋಕ್ಕಾಗಲ್ಲ. ಅದರಿಂದ ಯಾರೆಲ್ಲ ದೇವರ ಸೇವೆಗೆ ಕರೆಯಲ್ಪಟ್ಟಿದ್ದೀರೋ, ಆಸೆ ಪಡ್ತಾ ಇದ್ದೀರೋ, ಮುಂದೆ ಬಂದಿದ್ದೀರೋ, ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯಲ್ಲಿದ್ದೀರೋ, ಬೇರೆ ಬೇರೆ ಮಿನಿಸ್ಟ್ರಿಯಲ್ಲಿದ್ದೀರೋ, ಎಲ್ಲಿದ್ದೀರೋ, ಪ್ರೀತಿಯ ಸಹೋದರ ಸಹೋದರಿಯರೇ, ಯು ಸೀಕ್ ಫಾರ್ ದಿಸ್ ಬ್ಯಾಪ್ಟಿಸಮ್ ಆಫ್ ದ ಹೋಲಿ ಸ್ಪಿರಿಟ್. ಈ ಪವಿತ್ರಾತ್ಮನ ದೀಕ್ಷೆಗಾಗಿ ತವಕಪಡಿ, ದಾಹಗೊಳ್ಳಿ. ಓನ್ಲಿ ದೆನ್, ಅದಾದ ನಂತರ ಮಾತ್ರವೇ ನಮಗೆ ಇದರ ಅರಿವಾಗ್ತದೆ. ಇಲ್ಲದೆ ಇದ್ದರೆ ನಾವು ಮತ್ತೆ ಬಲೆ ಹುಡ್ಕೊಂಡು ಹೋಗ್ತೀವಿ, ಸಮುದ್ರ ಹುಡ್ಕೊಂಡು ಹೋಗ್ತೀವಿ. ಆಮೇಲೆ 4 ಜನ ಹೋದರೆ ಅವರಿಂದ ನಾವು ಹೋಗ್ತೀವಿ. ಎಲ್ಲರೂ ಹೋಗ್ಬಿಟ್ರು, ನಾವಿದ್ದೇನು ಮಾಡೋದು, ನಾವು ಬರ್ತೀವಿ. ಅವರಿಗೆ ಏನು ಕಷ್ಟ ಬಂದಿಲ್ಲ, ಆಯಿತಾ? ಈ ಶಿಷ್ಯರಿಗೆ ಏನೂ ಕಷ್ಟ ಬಂದಿಲ್ಲ, ಯಾರೂ ಟಾರ್ಚರ್ ಕೊಟ್ಟಿಲ್ಲ, ಯಾರು ಏನೂ ಮಾಡಿಲ್ಲ, ಯಾರು ಏನೂ ಹೇಳಲಿಲ್ಲ. ಆದರೆ ಇವರು ಹೋಗಿದ್ದು ಟಾರ್ಚರಿಂದ ಅಲ್ಲ, ಕಷ್ಟದಿಂದನೂ ಅಲ್ಲ, ಅವರಿಗೆ ಕನ್ವಿಕ್ಷನ್ಸ್ ಇಲ್ಲದೆ ಹೋಗಿದ್ದು. They went back to fishing. For what? Because they did not have the conviction of the truth about the death and the resurrection of Jesus Christ. ನಾವು ಬದುಕುತ್ತಿರುವ ಈ ಪ್ರಪಂಚ, ಈ ಲೋಕ ತುಂಬ ಒಳ್ಳೆಯದು ಅಂತ ತಿಳ್ಕೊಬೇಡಿ. ಅಷ್ಟು ಈಸಿಯಾಗಿ ಶುಭ ಸಂದೇಶನ ಜನ ತಗೊಳ್ತಾರೆ ಅಂತ ತಿಳ್ಕೊಬೇಡಿ, ತಿಳ್ಕೊಳ್ಳೋದಿಲ್ಲ. ಯೇಸು ಆರಿಸಿಕೊಂಡ ಜೊತೆಯಲ್ಲಿದ್ದ ಪೇತ್ರನಿಗೆ ಈ ಶುಭ ಸಂದೇಶ ತಗೊಳ್ಳಿಕ್ಕಾಗಿಲ್ಲ, ಆ ಕ್ಷಣದಲ್ಲಿ ತಗೊಳ್ಳಿಕ್ಕಾಗಿಲ್ಲ. ಹಿ ರಿಜೆಕ್ಟೆಡ್ ದಟ್, ನಾಟ್ ಡೈರೆಕ್ಟ್ಲಿ ಬಟ್ ಇಂಡೈರೆಕ್ಟ್ಲಿ ಹಿ ರಿಜೆಕ್ಟೆಡ್ ದ ಸಾಲ್ವೇಷನ್. Today many Christians, preachers, charismatics, many, not all, but many Christians, many Catholics, many preachers, many preachers of God's word, many servants of God, refusing, rejecting, ignoring this gospel salvation, not directly but indirectly, like Peter refused. ಎಷ್ಟೋ ಜನ ದೇವಸೇವಕರು, ಬೋಧಕರು ಇವತ್ತು ಶುಭ ಸಂದೇಶವನ್ನು ಅಲ್ಲಗಳೆತಾ ಇದ್ದಾರೆ, ನೇರವಾಗಿ ಅಲ್ಲ, ಇಂಡೈರೆಕ್ಟ್ಲಿ. ನಮಗದು ಬೇಡ, ನಮಗೆ ಹೀಲಿಂಗ್, ಮಿರಕಲ್, ಬ್ಲೆಸ್ಸಿಂಗ್, ಅನಾಯಿಂಟಿಂಗ್, ಅದು ಇದು ಸಾಕು, ನಮಗೆ ಇದು ಸಾಕು. ಯೇಸು ಸ್ವಾಮಿ ಶಿಷ್ಯರನ್ನ ಕಳಿಸ್ಕೊಟ್ರು ದೆವ್ವಗಳನ್ನ ಓಡಿಸ್ಲಿಕ್ಕೆ, ರೋಗಿಗಳನ್ನ ಗುಣಪಡಿಸಲಿಕ್ಕೆ, ಶುಭ ಸಂದೇಶವನ್ನು ಸಾರಲಿಕ್ಕೆ. ಅವರು ಹೋದರು, ಯೇಸು ನಾಮದಲ್ಲಿ ದೆವ್ವಕ್ಕೆ ಹೇಳಿದಾಗ ದೆವ್ವ ಬಿಟ್ಟೋಯ್ತು, ಅನೇಕ ಅದ್ಭುತ ಕಾರ್ಯಗಳಾಯಿತು. ವಾಪಸ್ ಭಾಳ ಸಂತೋಷವಾಗಿ ಬಂದರು. ಸಂತೋಷವಾಗಿ ಬಂದು ಹೇಳ್ತಾರೆ, ಯೇಸುವೇ ನಿಮ್ಮ ಹೆಸರಿನಲ್ಲಿ ದೆವ್ವಕ್ಕೆ ಆಜ್ಞಾಪಿಸಿದಾಗ ಅದು ನಮಗೆ ಶರಣಾಗ್ತಾ ಇತ್ತು, ಅಡ್ಡ ಬೀಳ್ತಾ ಇತ್ತು, ಸರೆಂಡರ್ ಆಗ್ತಾ ಇತ್ತು. ಖುಷಿಪಟ್ಟರು. ಯೇಸುಗಷ್ಟು ಖುಷಿ ಆಗಲಿಲ್ಲ. ಇವತ್ತು ನಮಗೆ ಅಂಥದ್ರಲ್ಲಿ ಖುಷಿ. ಆದರೆ ಇಂದು ನಮ್ಮ ಒಳಗಡೆ ನಿಜವಾದ ಒಂದು ಆನಂದ ಬರಬೇಕಾಗಿರೋದು ಅದ್ಭುತಗಳನ್ನು ಕಂಡು ಅಲ್ಲ, ರಕ್ಷಣೆಯನ್ನು ಅರಿತುಕೊಂಡು ಆ ಆನಂದ ತುಂಬಲ್ಪಡಬೇಕು. ಜಾಯ್ ಆಫ್ ದ ಸಾಲ್ವೇಷನ್. ದಾವೀದ ಪ್ರಾರ್ಥನೆ ಮಾಡ್ತಾನೆ, ಲಾರ್ಡ್ ರಿಸ್ಟೋರ್ ಮೀ ದ ಜಾಯ್ ಆಫ್ ಯುವರ್ ಸಾಲ್ವೇಷನ್. ಪ್ರಭುವೇ, ಆ ರಕ್ಷಣೆಯ ಆನಂದವನ್ನು ನನ್ನಲ್ಲಿ ಮತ್ತೆ ಉಂಟು ಮಾಡು ಸ್ವಾಮಿ, ಪುನರ್ಸ್ಥಾಪನೆ ಮಾಡು ಸ್ವಾಮಿ. ರಿಸ್ಟೋರ್ ದ ಜಾಯ್ ಆಫ್ ಸಾಲ್ವೇಷನ್ ಲಾರ್ಡ್. ರಿಸ್ಟೋರ್ ದ ಮಿರಾಕಲ್ ವರ್ಕಿಂಗ್ ಪವರ್ ಅಂತ ಕೇಳಲಿಲ್ಲ. ಕೆಲವರು ಹೇಳ್ತಾರೆ, ಕೆಲವು ದೇವ ಸೇವಕರು ಹೇಳಿದ್ದನ್ನು ಕೇಳಿಸ್ಕೊಂಡಿದ್ದೀನಿ, ಮೊದಲೆಲ್ಲ ಕೈ ಇಟ್ಟರೆ ಬೀಳ್ತಾ ಇದ್ರು ಬ್ರದರ್, ಈಗ ಪವರ್ ಹೋಗ್ಬಿಟ್ಟಿದೆ. ಮೊದಲೆಲ್ಲ ಹಲ್ಲೆಲೂಯ ಹೇಳಿದರೆ ಸಾಕು ದೆವ್ವಗಳು ಓಡಿ ಹೋಗ್ತಾ ಇತ್ತು, ಈಗ ಎಷ್ಟು ಹಲ್ಲೆಲೂಯ ಹೇಳಿದ್ರು ಯಾವುದೂ ಓಡ್ತಾ ಇಲ್ಲ. ಮೊದಲೆಲ್ಲ ಕಣ್ಮುಚ್ಕೊಂಡ್ರೆ ದರ್ಶನಗಳಾಗ್ತಾಯಿತ್ತು, ಹೆಸರುಗಳು ಬರ್ತಾಯಿತ್ತು, ಹೀಗೆ ಕರಿತಾ ಇದ್ವಿ, ಹೀಗೆ ಹೇಳ್ತಾ ಇದ್ವಿ, ಇಲ್ಲಿ ತಲೆನೋವು ಗುಣ ಆಗಿದೆ, ಅದು ಸೊಂಟ ನೋವು ವಾಸಿಯಾಗಿದೆ, ಇವರಿಗೆ ಇದಾಗಿದೆ ಅದಾಗಿದೆ, ಹೆಸರು ಹೇಳಿ ಹೇಳ್ತಾ ಇದ್ವಿ, ಈಗೇನು ಹೆಸರೇ ಬರ್ತಾ ಇಲ್ಲ ಬ್ರದರ್. ಪ್ರೀತಿಯ ಸಹೋದರ ಸಹೋದರಿ, ಅದಕ್ಕಾಗಿ ದುಃಖ ಪಡಬೇಡ. ಆ ಥರದವ್ರು ಯಾರಾದರೂ ಇದ್ದರೆ ನೀವು ಅದಕ್ಕಾಗಿ ದುಃಖಿಸಬೇಡಿ. ನಿಮ್ಮ ಒಳಗಡೆ ನಿಜವಾಗಲೂ ಹೋಗಿರೋದು ದ ಜಾಯ್ ಆಫ್ ದ ಸಾಲ್ವೇಷನ್. ರಕ್ಷಣೆಯ ಆನಂದ ನಷ್ಟವಾಗಿ ಹೋಗಿದೆ. ಯು ರಿಪೆಂಟ್ ಆ್ಯಂಡ್ ಆಸ್ಕ್ ಫಾರ್ ದ್ಯಾಟ್ ಜಾಯ್
ಲಾರ್ಡ್, ರಿಸ್ಟೋರ್ ದ ಜಾಯ್ ಆಫ್ ಯುವರ್ ಸಾಲ್ವೇಷನ್ ಇನ್ ಮೈ ಹಾರ್ಟ್. ದೇವರೇ, ನಾನು ನಷ್ಟಪಡಿಸಿಕೊಂಡ ರಕ್ಷಣೆಯ ಆನಂದಕ್ಕೆ ನಾನು ಮರಳಿ ಬರುವಂತೆ ಪರಿಶುದ್ಧಾತ್ಮರೇ, ನನ್ನ ಸಹಾಯಕರೇ, ನನಗೆ ಸಹಾಯ ಮಾಡಿ. ಐ ವಾಂಟ್ ಟು ಕಮ್ ಬ್ಯಾಕ್ ಟು ದಟ್ ಜಾಯ್ ಆಫ್ ಯುವರ್ ಸಾಲ್ವೇಷನ್, ದ ಸೇವಿಂಗ್ ಪವರ್. ನಿಮ್ಮ ರಕ್ಷಣೆ, ನೀವು ನನಗೆ ಕೊಟ್ಟ ಆ ನಿಮ್ಮ ರಕ್ಷಣೆಯ ಆನಂದ, ಅದರಲ್ಲಿ ನಾನು ಆನಂದಿಸಬೇಕು. ಅದು ನನಗೆ ಮರಳಿ ಬರಬೇಕು ದೇವರೇ. ಅದಕ್ಕಾಗಿ ತವಕಪಡಿ. ಯಾವಾಗ ಅದರಲ್ಲಿ ಅದು ಬರುತ್ತೋ ಆಟೋಮ್ಯಾಟಿಕ್ಲಿ ಗಿಫ್ಟ್ಗಳು ಸರಿಯಾಗಿ ವರ್ಕ್ ಆಗುತ್ತೆ. ಇಲ್ಲಾಂದರೆ ಗಿಫ್ಟ್ ಇರುತ್ತೆ, ಸರಿಯಾಗಿ ವರ್ಕ್ ಮಾಡೋಕ್ಕಾಗೋದಿಲ್ಲ ನಮಗೆ. ಅದನ್ನು ಕೇಳಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲದೇ ಇದ್ದರೆ ನಾವು ಈ ಶಿಷ್ಯರ ಥರ ಹೋಗ್ತೀವಿ. ಒಬ್ಬರು ಹೋದಾಗ ಒಬ್ಬರ ಹಿಂದೆ ಇನ್ನೊಬ್ಬರು, ಒಬ್ಬರ ಹಿಂದೆ ಇನ್ನೊಬ್ಬರು, ಒಬ್ಬರ ಹಿಂದೆ ಇನ್ನೊಬ್ಬರು, ಒಬ್ಬರ ಹಿಂದೆ ಇನ್ನೊಬ್ಬರು. ಎಲ್ಲಿಗೆ ಹೋಗ್ತೀರಾ? ಮೀನು ಹಿಡಿಲಿಕ್ಕೆ. ಮೀನಾದರೂ ಸಿಗುತ್ತಾ? ಮೀನು ಸಿಗಲ್ಲ. ಅಲ್ಲಿ ಅವ್ರಿಗೆ ಮೀನು ಸಿಗ್ತಾ? ಮೀನು ಸಿಕ್ಕಿಲ್ಲ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಇದರ ಒಂದು ಬೆಟರ್ ಪಾರ್ಟ್, ಇದೆಲ್ಲಕ್ಕಿಂತನೂ ಬೆಟರ್ ಪಾರ್ಟ್ ಏನಂದರೆ, ಜಾನ್ 21:4. ಯೋವಾನ 21:4 ವಾಕ್ಯ. ದಿಸ್ ಇಸ್ ದ ಬೆಟರ್ ಪಾರ್ಟ್ ಆಫ್ ದಿಸ್ ಪೋರ್ಷನ್, ದಿಸ್ ಪ್ಯಾಸೇಜ್. ಆದರೆ ಬೆಳಗಾಗುವಷ್ಟರಲ್ಲಿ ಯೇಸು ತೀರದಲ್ಲಿ ನಿಂತಿದ್ದರು. ರಾತ್ರಿಯೆಲ್ಲ ಮೀನು ಬೇಟೆಗೆ ಬಲೆ ಹಾಕಿದರು, ಟ್ರೈ ಮಾಡಿದರು. ದೇ ವರ್ಕ್ ಹಾರ್ಡ್ ಟು ಕ್ಯಾಚ್ ಫಿಶ್, ಬಟ್ ದೇ ಕುಂಟ್ ಕ್ಯಾಚ್ ಇವನ್ ಎ ಸಿಂಗಲ್ ಫಿಶ್. ಒಂದೇ ಒಂದು ಮೀನನ್ನು ಕೂಡ ಹಿಡಿಲಿಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ. ಆದರೆ ಬೆಳಗಿನ ಜಾವ ಯೇಸು ಸ್ವಾಮಿ ತೀರದಲ್ಲಿ ನಿಂತಿದ್ದರು. ಇದರಿಂದ ನಮಗೆ ಪವಿತ್ರಾತ್ಮರು ಹೇಳಿಕೊಡುವ ಪಾಠ ಏನು? ವಾಟ್ ಇಸ್ ದ ಲೆಸನ್ ಹೋಲಿ ಸ್ಪಿರಿಟ್ ಇಸ್ ಗೋಯಿಂಗ್ ಟು ಟೀಚ್ ಅಸ್ ಥ್ರೂ ದಿಸ್ ಪ್ಯಾಸೇಜ್ ಆರ್ ಪರ್ಟಿಕ್ಯುಲರ್ಲಿ ದಿಸ್ ವರ್ಡ್ ಈಸ್, ನಿನ್ನನ್ನು ದೇವರು ಹೆಸರಿಡಿದು ಅವರ ಸೇವೆಗಾಗಿ ಆರಿಸಿಕೊಂಡಿದ್ದೇ ಆದರೆ, ದೇವರು ನಿನ್ನನ್ನು ತಮ್ಮ ಸೇವೆಗಾಗಿ ಕರೆದಿದ್ದೇ ಆದರೆ, ಆಯ್ಕೆ ಮಾಡಿಕೊಂಡ ವ್ಯಕ್ತಿ ನೀನಾದರೆ, ಒಂದು ವೇಳೆ ನೀನು ಸತ್ಯದ ಅರಿವಿಲ್ಲದೆ ಯಾವುದಾದ್ರೂ ರೀತಿಯಲ್ಲಿ ನೀನು ದೂರ ಹೋಗಿದ್ದಾದರೆ, ನಿನ್ನದೇ ಆದ ಕಾರ್ಯದಲ್ಲಿ, ಲೋಕ ವ್ಯವಹಾರಗಳಲ್ಲಿ, ಅಥವಾ ಯಾವುದರಿಂದ ಬಂದೆಯೋ ಅದೇ ಜಾಗಕ್ಕೆ ಮತ್ತೆ ಮರಳಿ ಹೋಗಿದ್ದಾದರೆ, ದೇವರು ನಿನ್ನನ್ನು ಹುಡುಕಿಕೊಂಡು ಬರ್ತಾರೆ. ಮಾತ್ರವಲ್ಲ, ನಿನ್ನಗಾಗಿ ಅಲ್ಲಿ ಕಾದು ನಿಂತು ನಿನ್ನ ಮನೋನೇತ್ರಗಳನ್ನ ತೆರೆದು ನಿನ್ನನ್ನು ವಾಪಸ್ ಮತ್ತೆ ಕರ್ಕೊಂಡು ಹೋಗ್ತಾರೆ. ದಟ್ ಈಸ್ ವಾಟ್ ಜೀಸಸ್ ಡಿಡ್ ಹಿಯರ್. ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಪ್ಯಾಸೇಜ್. ಅವರು ಹೋದರು, ಅವರಿಗೇನು ಸತ್ಯದ ಅರಿವಾಗಲಿಲ್ಲ, ಭಯ ಆಯಿತು, ಏನೇನೋ ಆಯಿತು. ಯೇಸು ಪ್ರತ್ಯಕ್ಷರಾದರೂ ಕೂಡ ಅವರಿಗೆ ನಂಬಲಿಕ್ಕೆ ಆಗ್ತಾ ಇಲ್ಲ. ಅವರು ಮೀನು ಹಿಡಿಲಿಕ್ಕೆ ಹೋಗ್ತಾ ಇದ್ದಾರೆ, ಆದರೆ ಯೇಸು ಬಿಡ್ತಾ ಇಲ್ಲ. ಜೀಸಸ್ ಈಸ್ ನಾಟ್ ಲಿವಿಂಗ್ ದೆಮ್. ದ ಸೇಮ್ ಜೀಸಸ್ ವಿಲ್ ನಾಟ್ ಲೀವ್ ಯು. ಇಫ್ ಯು ಆರ್ ಕಾಲ್ಡ್ ಬೈ ಗಾಡ್, ಇಫ್ ಯು ಆರ್ ಚೋಸನ್ ಬೈ ಗಾಡ್ ಫಾರ್ ದ ಮಿನಿಸ್ಟ್ರಿ ಆಫ್ ದ ಕಿಂಗ್ಡಮ್ ಆಫ್ ಗಾಡ್, ಸ್ವರ್ಗ ರಾಜ್ಯದ ಸೇವೆಗೆ, ಶುಭ ಸಂದೇಶ ಸೇವೆಗೆ ನೀನು ಆರಿಸಲ್ಪಟ್ಟವಳು, ಕರೆಯಲ್ಪಟ್ಟವಳು ಆಗಿದ್ದರೆ, ನೀನು ಎಲ್ಲೇ ಮೂಲೆಗೆ ಹೋಗಿ ಕೂತ್ಕೊಂಡ್ರು ಯೇಸು ನಿನ್ನನ್ನು ಬಿಡಲ್ಲ. ನಿನ್ನನ್ನು ಹುಡುಕಿಕೊಂಡು ಬಂದು ವಾಪಸ್ ಹೇಳ್ಕೊಂಡು ಬರ್ತಾರೆ. ಗಾಡ್ ವಿಲ್ ಪುಲ್ ಯು ಔಟ್. ನೀನು ಈ ಸೇವೆಗೆ ಕರೆಯಲ್ಪಡದೆ ನೀನಾಗಿ ಬಂದಿದ್ದಾದರೆ ನಿನಗಿದು ಅಪ್ಲಿಕೇಬಲ್ ಆಗೋದಿಲ್ಲ. ಆಸೆ ಪಡಿ, ಚಿಕ್ಕದರಲ್ಲಿ ಪ್ರಾಮಾಣಿಕತೆ ತೋರಿಸಿ, ಆಗ ದೇವರು ಖಂಡಿತ ಕರೀತಾರೆ. ಸೊ ದೇವರ ಕರೆ ಅನ್ನೋದು ಮನುಷ್ಯನ ಒಂದು ಕ್ವಾಲಿಫಿಕೇಷನ್ನಿಂದನೋ, ಕ್ವಾಲಿಟಿಯಿಂದನೋ, ಅಥವಾ ಯಾವುದು ಯೋಗ್ಯತೆಯಿಂದನೋ, ಯಾವುದು ಪ್ರಯತ್ನದಿಂದನೋ ಸಿಕ್ಕಿದ್ದಲ್ಲ. ಇಟ್ಸ್ ಓನ್ಲಿ ದ ಗ್ರೇಸ್
ಆ್ಯಂಡ್ ಮರ್ಸಿ. ಇಟ್ಸ್ ಓನ್ಲಿ ಗ್ರೇಸ್ ಆ್ಯಂಡ್ ಮರ್ಸಿ ಆಫ್ ಗಾಡ್, ಜೀಸಸ್ ಕ್ರೈಸ್ಟ್. ಅದರ ಬೆಲೆ ನಮಗೆ ಅರ್ಥ ಆಗಬೇಕು. ಸಾಧಾರಣ ಅಲ್ಲ ಅದು. ನೀವೆಷ್ಟೇ ಕೋಟಿ ಕೊಟ್ಟರು, ಎಷ್ಟೇ ಉಪವಾಸ ಮಾಡಿದರು, ಎಷ್ಟೇ ಪ್ರಾರ್ಥನೆ ಮಾಡಿದರು, ನೀವು ನಿಮ್ಮ ರಕ್ತನೆಲ್ಲ ಚೆಲ್ಲಿದ್ರು, ನಿಮ್ಮನ್ನು ದೇವರ ಆಯ್ಕೆ ಮಾಡ್ಕೋಬೇಕು ಅಂತ ಏನೂ ಇಲ್ಲ. ಗಾಡ್ ಕೆನಾಟ್ ಚೂಸ್ ಯು ಫಾರ್ ಹಿಸ್ ಮಿನಿಸ್ಟ್ರಿ, ಫಾರ್ ಹಿಸ್ ಕಿಂಗ್ಡಮ್ ವರ್ಕ್, just because you have sacrificed everything, you did so many things. No, he cannot. His choice is always based on his own will. ದೇವರ ಕರೆ, ದೇವರ ಆಯ್ಕೆ, ದೇವರ ಚಿತ್ತಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು. God's choice is based on his will, his own will. He won't ask any angels or somebody else. That is his own decision. By his own will, he calls you, he chooses you. He will not call you or choose you based on your performance. ನಿನ್ನ ಒಂದು ಪರ್ಫಾರ್ಮೆನ್ಸ್ ನೋಡಿ ಅಲ್ಲ, ನಿನ್ನ ಕಾರ್ಯವೈಖರಿಗಳನ್ನು ನೋಡಿ ಅಲ್ಲ, ನೀನು ಸಮರ್ಥ ಅಲ್ವೋ ಅಂತ ನೋಡಿ ಅಲ್ಲ, ನಿನ್ನ ಸಾಮರ್ಥ್ಯವನ್ನು ನೋಡಿ ಅಲ್ಲ, ಯೋಗ್ಯತೆ ಅಯೋಗ್ಯತೆಯನ್ನು ಪರಿಗಣಿಸದೆ, ಯೋಗ್ಯತೆ ಅಯೋಗ್ಯತೆ ಎರಡನ್ನೂ ಪರಿಗಣಿಸದೆ, ನಿನ್ನ ಬಲವನ್ನು ನಿನ್ನ ದುರ್ಬಲತೆಯನ್ನು ಪರಿಗಣಿಸದೆ, ನಿನ್ನ ಒಳಿತನ್ನು ನಿನ್ನ ಕೆಡುಕನ್ನು ಪರಿಗಣಿಸದೆ, ನಿನ್ನ ಪಾಪವನ್ನು ನಿನ್ನ ಪುಣ್ಯವನ್ನು ಪರಿಗಣಿಸದೆ, ದೇವರು ತಮ್ಮ ಇಚ್ಛೆ ಪ್ರಕಾರ, ಸ್ವಂತ ಇಚ್ಛೆ ಪ್ರಕಾರ ದೇವರು ನಿನ್ನನ್ನು ಆಯ್ಕೆ ಮಾಡಿಕೊಳ್ಳೋದು ಅವರ ಸೇವೆಗಾಗಿ. ನಾನು ಹೇಳ್ತಾ ಇರೋದು ಆಯ್ಕೆ ಒಂದು, ಯೂನಿವರ್ಸಲಿ ಗಾಡ್ ಚೂಸಸ್ ಎವ್ರಿಬಡಿ ಟು ಬಿ ಹಿಸ್ ಚಿಲ್ಡ್ರನ್. ಓಕೆ, ದೇವರ ಮಕ್ಕಳಾಗಿ ದೇವರು ಎಲ್ಲರನ್ನು ಸಾರ್ವತ್ರಿಕವಾಗಿ ಆಯ್ಕೆ ಮಾಡ್ಕೊಳ್ತಾರೆ. ಆ ಆಯ್ಕೆ ಬಗ್ಗೆ ಅಲ್ಲ ನಾನು ಹೇಳ್ತಾರೆ, ಅದು ಕೂಡ ಆಯ್ಕೆನೇ, ಅದು ಸೇಮ್ ಥಿಂಗ್ ಈಸ್ ಅಪ್ಲಿಕೇಬಲ್. ಬಟ್ ಈ ಆಯ್ಕೆ ಅದಲ್ಲ. ಈ ಆಯ್ಕೆ ಅವರ ರಾಜ್ಯಕ್ಕಾಗಿ ದುಡಿಯಲು, ಟು ಮಿನಿಸ್ಟರ್ ಟು ಹಿಮ್, ಅವರ ಸೇವೆ ಮಾಡಲಿಕ್ಕೆ ಅವರು ಆಯ್ಕೆ ಮಾಡ್ಕೊಳ್ತಾರಲ್ವ, ಅದೊಂದು ಹೈಯೆಸ್ಟ್ ಕಾಲಿಂಗ್. ಆಯಿತಾ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ, ಅದಕ್ಕೆ ಬೆಲೆ ಕಟ್ಟಲಿಕ್ಕಾಗೋದಿಲ್ಲ. ಸೊ ಆದರೆ ಎಷ್ಟೋ ಜನ ಅದಕ್ಕೆ ನಾವೇ ಬೆಲೆ ಕಟ್ಟದಾಗಿರುತ್ತೆ. ನಮ್ಮ ಅಹಂಕಾರ, ಗರ್ವದಿಂದ ಅದನ್ನು ಹಾಳು ಮಾಡ್ಕೊಳ್ತೀವಿ. ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಇಟ್ಸ್ ಗಾಡ್ಸ್ ಕಾಲ್. ಸೊ ಆ ರೀತಿ ಕರೆಯಲ್ಪಟ್ಟವರು ಈ 12 ಮಂದಿ, ಅದರಲ್ಲಿ ಒಬ್ಬ ನೇಣಕೊಂಡು ಸತ್ತೋದ, ಬಾಕಿ 11 ಮಂದಿ. ಆ ರೀತಿ ಕರೆಯಲ್ಪಟ್ಟವರು, ಆ ರೀತಿ ಆರಿಸಲ್ಪಟ್ಟವರು ತಪ್ಪಿ ಹೋದಾಗ ಯೇಸು ಸುಮ್ಮನೆ ಇರಲಿಲ್ಲ. ಯೇಸು ಅವ್ರನ್ನ ಬಿಡ್ತಾ ಇಲ್ಲ, ಹುಡ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಏನೆಲ್ಲ ಮಾಡಿ ಬರ್ತೀರೋ ಫಸ್ಟ್ ಮಾಡಿ, ನಾನು ಕಾಯ್ತೀನಿ ನಿಮಗೆ. ಸೊ ಐ ವಿಲ್ ವೆಯ್ಟ್ ಫಾರ್ ಯು. ರಾತ್ರಿ ಎಲ್ಲ ದುಡಿದ್ರು ಒಂದು ಸಿಕ್ಕಿಲ್ಲ. ಕೆಲವು ಟೈಮ್ ದೇವರೇ ಸಿಗದೆ ಇದ್ದಾಗೆ ಮಾಡಿರ್ತಾರೆ, ಒಂದು ಸಿಕ್ಕಿರೋದಿಲ್ಲ. ನೀವೆಷ್ಟು ದುಡಿದ್ರೂ ಸಿಗೋದಿಲ್ಲ, ನೀವೇನೆಲ್ಲ ಪ್ರಾರ್ಥಿಸಿದರೂ ಸಿಗೋದಿಲ್ಲ, ಏನು ಉಪವಾಸ ಮಾಡಿದರೂ ಸಿಗೋದಿಲ್ಲ. ಯಾಕೆಂದರೆ ದೇವರು ನಿನ್ನನ್ನು ಕರೆದಿರೋದು ಒಂದು ವಿಶೇಷ ಕಾರ್ಯಕ್ಕೋಸ್ಕರ. ನಿನ್ನ ಅದನ್ನು ಬಿಟ್ಬಿಟ್ಟು ಇನ್ನೇನು ಮಾಡೋಕ್ಕೋದ್ರೆ? ಆದರೆ ದೇವರ ಕರೆ ಇರಬೇಕು, ದೇವರ ಕರೆ ಇರಬೇಕು. ಎಷ್ಟೋ ಜನ ನಾನು ದೇವ್ರ ಸೇವೆ ಮಾಡ್ತಾಯಿದ್ದೀನಿ, ಆದ್ದರಿಂದ ನನಗೆ ಕೆಲಸ ಬೇಡ, ಏನೂ ಬೇಡ, ಅಂದರೆ ಊಟ ಮಾತ್ರ ಬೇಕಾಯ್ತಾ? ಟೈಮ್ ಊಟ ಬೇಕು, ಒಳ್ಳೆ ಬಟ್ಟೆ ಬೇಕು, ಕಾರ್ ಬೇಕು, ಮೊಬೈಲ್ ಫೋನ್ ಬೇಕು, ಎಲ್ಲ ಬೇಕು, ಮತ್ತು ಮೈಕು ಬೇಕು, ಸೌಂಡ್ ಸಿಸ್ಟಮ್ ಬೇಕು, ಎಲ್ಲ ಬೇಕು. 1 ಗಂಟೆ ಬನ್ನಿ ಪ್ರಾರ್ಥನೆ ಮಾಡೋಣ, ಟೈಮ್ ಇಲ್ಲ. ತಿಂಗಳಿಗೊಂದು ಉಪವಾಸ ಪ್ರಾರ್ಥನೆ ಮಾಡೋಣ, ಬ್ಯುಸಿ, ಟೈಮ್ ಇಲ್ಲ. ನಮ್ಮ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಗೆ ಹೇಳ್ತಾ ಇದ್ದೀನಿ, ನೀವು ಟೈಮ್ ಇಲ್ಲ, ವರ್ಷಕ್ಕೊಂದು ಸರಿನೂ ನಿಮಗೆ ಬಂದು ಕುತ್ಕೊಂಡು ಒಂದು ಅರ್ಧ ಗಂಟೆನೋ ಒಂದು ಗಂಟೆನೋ ಅಥವಾ ಒಂದು 3 ತಾಸು ಪ್ರಾರ್ಥನೆ ಮಾಡಲಿಕ್ಕೆ ನಿಮಗೆ ಟೈಮ್ ಇಲ್ಲದೆ ಇದ್ದರೆ ಈ ಮಿನಿಸ್ಟ್ರಿಲಿ ನಿಮಗೇನು ಬೇರೆ ಕೆಲಸ ಏನು? ನೀವು ಬೇರೆ ದಾರಿ ನೋಡ್ಕೋಬೋದಲ್ವಾ? ಇದನ್ನು ನಮ್ಮ ಟೀಮಲ್ಲಿರೋರಿಗೆ, ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯಲ್ಲಿರೋರಿಗೆ ಮಾತ್ರ ಆಗಿ ನಾನು ಹೇಳ್ತಾ ಇರೋದು. ವರ್ಷಕ್ಕೊಂದು ಸರಿ, ಓಕೆ, ತಿಂಗಳಿಗೊಂದು ಸರಿ ಬೇಡ, ಒನ್ಸ್ ಇನ್ ಎ ಇಯರ್. ಓಕೆ, ನಾನು ಹೇಳೋದ್ರಿಂದ ಬಂದು ನೀವು ಪ್ರಯೋಜನ ಇಲ್ಲ. ನಿಮ್ಮ ಒಳಗಡೆ ಬರಬೇಕು ಫಸ್ಟ್, ನಮ್ಮ ಒಳಗಡೆ ಅದು ಬಂದರೆ ಆಗುತ್ತೆ. ಓಕೆ, ಬರಲಿಕ್ಕೆ ಅನಾನುಕೂಲ ಇದ್ದರೆ ಆನ್ಲೈನ್ನಲ್ಲಿ ಕೊಡ್ತಾ ಇದ್ದೀವಿ, ವೆಬ್ಎಕ್ಸಲ್ ಆ್ಯಪ್ ಮುಖಾಂತರ ಕನೆಕ್ಟ್ ಆಗಿ. ತಿಂಗಳಿಗೆ ಮೊದಲ ಶುಕ್ರವಾರ ಈ ಉಪವಾಸ ಪ್ರಾರ್ಥನೆ ಇಟ್ಟಿರೋ ಉದ್ದೇಶ ನಮಗೆ ಗೊತ್ತಿದೆ.
ಇದು ಎಲ್ಲರನ್ನೂ ಸೇರಿಸಿ ಒಂದು ಉಪವಾಸ ಕೂಟ ದೊಡ್ಡದು ಮಾಡಲಿಕ್ಕಲ್ಲ. ಟೀಮ್ ಮೆಂಬರ್ಸ್ ಎಲ್ಲ ಸಾಧ್ಯವಾಗುವವರೆಲ್ಲ ಸಾಧಿಸ್ಕೊಂಡು ಬಂದು ಒಂದು ಬಲ ಹೊಂದಿಕೊಂಡು ಮುಂದೆ ನಾವು ಇನ್ನೂ ಹೆಚ್ಚಾಗಿ ಯೇಸುವಿಗಾಗಿ ದುಡಿಲಿಕ್ಕೆ ಅವರನ್ನು ಆಶ್ರಯಿಸೋದು. ನಮ್ಮ ಬಲದಿಂದ ಆಗೋದಿಲ್ಲ ದೇವರೇ, ನಿನ್ನ ಬಲ ಬೇಕು ಎಂದು ಆಶ್ರಯಿಸಲಿಕ್ಕೆ. ಓಕೆ, ವರ್ಷದಲ್ಲಿ 12 ತಿಂಗಳಲ್ಲಿ 1 ತಿಂಗಳಾಗಲಿಲ್ಲ, 2 ತಿಂಗಳಾಗಲಿಲ್ಲ, 3 ತಿಂಗಳಾಗಲಿಲ್ಲ, 4 ತಿಂಗಳಾಗಲಿಲ್ಲ, 12 ತಿಂಗಳು ಆಗೋದಿಲ್ವಾ? ನೋಡಿ, ಯೋಚನೆ ಮಾಡಿ. ನಾನು ಹೇಳಿದ್ರ ಉದ್ದೇಶ ನೀವು ಹೋಗಿ ಅಂತನೂ ಅಲ್ಲ, ಇರಿ ಅಂತನೂ ಅಲ್ಲ. ಅರ್ಥ ಮಾಡ್ಕೊಳ್ಳಿ. ಅಷ್ಟು ಕೂಡ ನಮ್ಮ ಕೈಯಲ್ಲಿ ಆಗದೆ ಇದ್ದರೆ ನಾವಿನ್ನು ಏನು ಸೇವೆ ಅಂತ ಏನು ಮಾಡೋದು? ಅದರಿಂದ ನಮ್ಮ ಬಲದಲ್ಲಿ ಆಶ್ರಯಿಸಿ ಮಾಡುವ ಸೇವೆ ದೇವರಿಗೆ ಮಹಿಮೆ ತರೋದಿಲ್ಲ, ಅದು ಸ್ವಂತ ಮಹಿಮೆ ತರುವಂಥ ಸೇವೆಗಳಾಗ್ತದೆ. ಯೇಸು ನಮ್ಮ ಮಹಿಮೆ ಹೊಂದುವ ಸೇವೆ ಆಗೋದಿಲ್ಲ. ಯಾವಾಗ ನಾವು ಪೂರ್ತಿಯಾಗಿ ಯಾವಾಗಲೂ ದೇವರ ಬಲವನ್ನು ಮಾತ್ರ ಆಶ್ರಯಿಸಿ ಮಾಡ್ತೀವಲ್ವ ಸೇವೆ, ಅದರಲ್ಲಿ ಯೇಸುವಿಗೆ ಮಹಿಮೆ ಆಗ್ತದೆ, ಆತ್ಮರಕ್ಷಣೆ ಆಗ್ತದೆ. ಅಂಥ ಸೇವೆ ಈ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಮುಖಾಂತರ ಆಗಬೇಕು. ಪ್ರತಿಯೊಬ್ಬರು ಅಂಥ ಸೇವಕರಾಗಬೇಕು. ಕರೆಯಲ್ಪಟ್ಟವರು, ಆಯ್ಕೆಯಾದ ಪ್ರತಿಯೊಬ್ಬರು ಆ ರೀತಿಯಲ್ಲಿ ಆಗಬೇಕು. ಅದು ದೇವರು ಬಯಸೋದು. ಸುಮ್ಮನೆ ಏನೋ ಒಂದಿಷ್ಟು ಬೋಧನೆ ಮಾಡೋದು, ಒಂದಿಷ್ಟು ಕೆಲಸ ಮಾಡೋದು ಹೋಗೋದಲ್ಲ. ಒಟ್ಟಾಗಿ ಸಭೆಯಾಗಿ ಒಂದು ದೇಹವಾಗಿ ಇದ್ದು ಮಾಡಿ ಹೋಗುವಾಗ ಸ್ವರ್ಗದಲ್ಲಿರೋ ದೇವರಿಗೆ ಸಂತೋಷ ಆಗುತ್ತೆ. ಆದರೆ ಇದನ್ನು ನಾವು ಮರೆಯೋದು ಬೇಡ. ನಾವೆಷ್ಟೇ ದೂರ ಹೋದರೂ ಈ ಸೇವೆಯಲ್ಲಿ ದೇವರು ನಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ನಮಗಾಗಿ ಒಂದು ತೀರದಲ್ಲಿ ಅವರು ಕಾಯ್ತಾ ಇರ್ತಾರೆ. ಅವ್ರು ಬಿಡೋದಿಲ್ಲ. ನಾವು ಬೈಬಲ್ನಲ್ಲಿ ಎಲ್ಲೂ ಕೂಡ ದೇವರು ಕರೆದವ್ರನ್ನ ದೇವರು ಬಿಟ್ಟಿದ್ದಾಗಿ ನಾವು ನೋಡೋದಿಲ್ಲ. ಇನ್ನು ಅವರಾಗೆ ಪೂರ್ತಿ ರಿಫ್ಯೂಸ್ ಮಾಡಿ ಹೋಗಿದ್ದು ಬೇರೆ. ಆದರೆ ಅರಿವಿಲ್ಲದೆ ಶರೀರ ಸ್ವಭಾವಕ್ಕೊಳಗಾಗಿ ಕೆಲವೊಂದು ಆಕರ್ಷಣೆಗಳಿಗೆ ಒಳಗಾಗಿ ಬಿದ್ದು ಹೋದ ಎಷ್ಟೋ ಜನರಿದ್ದಾರೆ. ಆದರೆ ದೇವರು ಯಾರನ್ನು ಬಿಟ್ಟಿಲ್ಲ. ದೇವರು ಮತ್ತೆ ಅವರನ್ನು ಹುಡುಕಿಕೊಂಡು ಹೋಗಿ ಅವರನ್ನು ಬಲಪಡಿಸಿದ್ದಾರೆ, ಅವರನ್ನು ಕರೆದಿದ್ದಾರೆ, ಅವರನ್ನ ಮೇಲೆ ಕೆತ್ತಿದ್ದಾರೆ. ನಮ್ಮ ದೇವರು ಪ್ರಭು ಯೇಸು ಕ್ರಿಸ್ತರು ಬಿದ್ದವನನ್ನು ಮೇಲೆ ಕೆತ್ತುವ ದೇವರು, ಎತ್ತಿ ನಿಲ್ಲಿಸುವ ದೇವರು, ಬಳಲಿದವನಿಗೆ ಬಲಾಭಿವೃದ್ಧಿಯನ್ನು ಕೊಟ್ಟು ಹಾರುವಂತೆ ಮಾಡುವ ದೇವರು. ಆದ್ದರಿಂದ ಇಂದು ದೇವರು ಕೊಟ್ಟಂಥ ಈ ಆತ್ಮಿಕ ಸಂದೇಶಕ್ಕಾಗಿ, ಸತ್ಯದ ಅರಿವಿಗಾಗಿ ನಾವು ದೇವರಿಗೆ ಸ್ತೋತ್ರ ಹೇಳೋಣ. ಎದ್ದು ನಿಂತುಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಯೇಸುವೇ, ನಾವೆಲ್ಲರೂ ನಿಮ್ಮಿಂದ ದೂರ ಹೋದಾಗ ನೀವು ನಮ್ಮನ್ನು ಹುಡುಕಿಕೊಂಡು ಬಂದು ನಿಮ್ಮ ಬಲದಿಂದ ನಮ್ಮನ್ನು ತುಂಬಿಸಿದ್ದೀರಿ. ಸತ್ಯದ ಅರಿವನ್ನು ಕೊಟ್ಟು ಸತ್ಯಕ್ಕೆ ಸಾಕ್ಷಿಯಾಗಿ ನಾವು ನಿಲ್ಲುವಂತೆ ಮಾಡಿದ್ದೀರಿ. ಅದು ನಿಮ್ಮ ಕೃಪೆಯಾಗಿದೆ. ಆ ನಿಮ್ಮ ಕೃಪೆ ನಿಮ್ಮ ಮಕ್ಕಳಾದ ನಮ್ಮ ಮೇಲೆ ನೀವು ಇರಿಸಿದ್ದೀರಿ. ಆ ನಿಮ್ಮ ಮಹಾಕೃಪೆಗಾಗಿ ಸ್ತೋತ್ರ ಯೇಸುವೆ. ನೀವು ತೋರಿದ ಮಹಾಕೃಪೆಗಾಗಿ ಸ್ತೋತ್ರ. ನೀವು ಕೊಟ್ಟ ಸತ್ಯದ ಅರಿವಿಗಾಗಿ ಸ್ತೋತ್ರ ಯೇಸುವೆ. ಈ ಒಂದು ಪ್ರಾರ್ಥನೆಯಲ್ಲಿ ಭಾಗವಹಿಸುತ್ತಿರುವ ಪ್ರತಿಯೊಬ್ಬರು ಈ ಬಲದಿಂದ ತುಂಬಲ್ಪಡಲಿ, ಈ ಸತ್ಯದ ಅರಿವಿನಲ್ಲಿ ಜೀವಿಸಲಿ. ನೀವು ಕೊಟ್ಟ ಅತಿ ಶ್ರೇಷ್ಠವಾದ ಈ ಸೇವೆ ಅತಿ ಶ್ರೇಷ್ಠವಾದದ್ದು ಎಂದು ಎಣಿಸಿ ಕೊನೆಯವರೆಗೂ ನಂಬಿಗಸ್ತರಾಗಿ ನಿಲ್ಲಲು ನಮ್ಮನ್ನು ಬಲಪಡಿಸಿರಿ. ನೀವು ಕೊಟ್ಟ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಎಂಬ ಈ ಆತ್ಮಿಕ ಸಭೆಗಾಗಿ, ಈ ಆತ್ಮಿಕ ದೇಹಕ್ಕಾಗಿ, ಈ ಆತ್ಮಿಕ ಕುಟುಂಬಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಈ ಮಿನಿಸ್ಟ್ರಿಯ ಮುಖಾಂತರ ಸ್ವರ್ಗ ರಾಜ್ಯದ ಸೇವೆ ಮಾಡಲು ನೀವು ಆರಿಸಿಕೊಂಡ ಪ್ರತಿಯೊಬ್ಬರಿಗಾಗಿ ಸ್ತೋತ್ರ. ಬಲಪಡಿಸಿ ಪ್ರತಿಯೊಬ್ಬರನ್ನ ಮುನ್ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ. ಶಕ್ತಿಪಡಿಸಿ ಪ್ರತಿಯೊಬ್ಬರನ್ನು ಉತ್ತೇಜನಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯವನ್ನು ಕಳುಹಿಸಿ ಬಿದ್ದು ಹೋಗಿದ್ದ ನಮ್ಮನ್ನು ಎಬ್ಬಿಸಿದ್ದಕ್ಕಾಗಿ ಸ್ತೋತ್ರ. ಕುಸಿದು ಹೋದ ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯೇ, ಆಮೇನ್.